Hi friends, welcome to the ASPN classes. So first of all, wish you happy Independence Day. ಸೊ ಎಲ್ರಿಗೂ ಸ್ವತಂತ್ರ ದಿನಾಚರಣೆ ಶುಭಾಶಯಗಳು. ಸೊ ಇವತ್ತಿನ ದಿವಸ ನಾನು ಒಂದು ಇಂಪಾರ್ಟೆಂಟ್ ಚಾಪ್ಟರ್ನ ಡಿಸ್ಕಷನ್ ಮಾಡ್ತಾಯಿದ್ದೀನಿ. ಮೋಸ್ಟ್ ವಾಂಟೆಡ್ ಚಾಪ್ಟರ್ ಅಂತ ಹೇಳ್ಬೋದು. ಯಾಕಂತಂದರೆ ಆ ಚಾಪ್ಟರಲ್ಲಿ ವೇಟೇಜ್ ಜಾಸ್ತಿ ಇದೆ, ಹಾಗಾಗಿ ಆ ಚಾಪ್ಟರ್ನ ಡಿಸ್ಕಷನ್ ಮಾಡ್ತಾಯಿದ್ದೀನಿ. ಯಾವುದಪ್ಪ ಆ ಚಾಪ್ಟರ್ ಅಂದರೆ ಇಂಟಿಗ್ರಲ್ಸ್. ಓಕೆ, ಸೊ ಈ ಚಾಪ್ಟರ್ ಮ್ಯಾಕ್ಸಿಮಮ್ ವೇಟೇಜನ್ನು ಹೊಂದಿದೆ. ಓಕೆ, ಜಾಸ್ತಿ ಮಾರ್ಕ್ಸು ಈ ಚಾಪ್ಟರಲ್ಲೇ ಬರ್ತಾ ಇರೋದು. ಆಮೇಲೆ ಭಾಳ ಸ್ಟೂಡೆಂಟ್ಸ್ಗೆ ಇದ್ರ ಮೇಲೆ ತಪ್ಪು ಕಲ್ಪನೆ ಇದೆ, ಇದು ಭಾಳ ಡಿಫಿಕಲ್ಟ್ ಆಗಿದೆ ಅಂತ ಅನ್ನೋದು. ಓಕೆ, ಈ ಚಾಪ್ಟರ್ ಡಿಫಿಕಲ್ಟ್ ಆಗಿಲ್ಲ, ಈ ಚಾಪ್ಟರ್ ಕೂಡ ಸಿಂಪಲ್ ಆಗಿದೆ. ನೀವು ಏನು ಮಾಡಬೇಕು, ಈ ಚಾಪ್ಟರ್ನ ಪ್ರಿಪೇರ್ ಮಾಡಬೇಕಂದ್ರೆ ಫಸ್ಟು ಡಿಫ್ರೆನ್ಷಿಯೇಷನ್ನ ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿರಬೇಕು. ಡಿಫ್ರೆನ್ಷಿಯೇಷನಲ್ಲಿ ಬರುವಂಥ ಪ್ರತಿಯೊಂದು ಫಾರ್ಮುಲಾಸ್ ನಿಮಗೆ ಗೊತ್ತಿದ್ದರೆ ಈ ಚಾಪ್ಟರ್ ಮಾತ್ರ ಭಾಳ ಸ್ಮೂತಾಗಿ ಹೋಗುತ್ತೆ, ಈಸಿಯಾಗಿ ಹೋಗುತ್ತೆ. ಓಕೆ ಸ್ಟೂಡೆಂಟ್, ಓಕೆ ಸ್ಟಾರ್ಟ್ ಮಾಡುವ. ಓಕೆ, ಮೊದಲಿಗೆ ನೋಡಿ ಈ ಚಾಪ್ಟರ್ದು ವೇಟೇಜನ್ನು, ಯಾಕೆ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ಮೊದಲಿಗೆ ನೋಡಿ. ಇಲ್ಲಿ ಏನೇನಿದೆ ಚಾಪ್ಟರ್ ವೇಟೇಜಸ್ ಅಂದರೆ, ಫಸ್ಟು ಇಂಟಿಗ್ರೇಷನ್ ಚಾಪ್ಟರ್ಸು ಪ್ರತಿಯೊಂದು ಸೆಕ್ಷನಲ್ಲಿಯೂ ಬರುತ್ತೆ. ಅಂದರೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಪಾರ್ಟ್ ಎ, ಪಾರ್ಟ್ ಬಿ, ಸಿ, ಡಿ, ಇ ಪ್ರತಿಯೊಂದು ಪಾರ್ಟಲ್ಲಿ ಇಂಟಿಗ್ರೇಷನ್ ಕ್ವಶನ್ ಇದ್ದೇ ಇರುತ್ತೆ. ಅದರಲ್ಲಿ 1 ಮಾರ್ಕ್ಸ್ ಕ್ವಶನ್ನು 1 ಇರುತ್ತೆ, ಅದಾದಮೇಲೆ 2 ಮಾರ್ಕ್ಸ್ ಕ್ವಶನ್ಸು 2 ಇರುತ್ತೆ, 3 ಮಾರ್ಕ್ಸ್ ಕ್ವಶನ್ಸ್ 2 ಇರುತ್ತೆ, ಅದಾದಮೇಲೆ 5 ಮಾರ್ಕ್ಸ್ ಒಂದಿರುತ್ತೆ, 6 ಮಾರ್ಕ್ಸ್ ಒಂದಿರುತ್ತೆ. ಸೊ ಟೋಟಲ್ ಆಗಿ 22 ಮಾರ್ಕ್ಸ್ ಬರುತ್ತೆ ಈ ಚಾಪ್ಟರ್ ಮೇಲೆ. ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಂದು ಸೆಕ್ಷನಲ್ಲೂ ಒಂದೊಂದು ಕ್ವಶನ್ ಇದ್ದೇ ಇರುತ್ತೆ. ಓಕೆ, ಪಾರ್ಟ್ ಎಲ್ಲಿ, ಪಾರ್ಟ್ ಬಿಯಲ್ಲಿ 2 ಮಾರ್ಕ್ಸ್ 2 ಕ್ವಶನ್ಸ್ ಅಂದರೆ 4 ಆಗುತ್ತೆ, 3 ಮಾರ್ಕ್ಸ್ 2 ಕ್ವಶನ್ ಅಂದರೆ 6 ಆಯಿತು, 5 ಮಾರ್ಕ್ಸ್ ಒಂದು, 6 ಮಾರ್ಕ್ಸ್ ಒಂದು. ಸೊ ಟೋಟಲಿ 22 ಮಾರ್ಕ್ಸ್ ಆಗಿದೆ. ಓಕೆ, ಸೊ ಸ್ಟಾರ್ಟ್ ಮಾಡುವ. ಇಂಟಿಗ್ರೇಷನ್ ಅಂತಂದರೆ ಏನಪ್ಪ ಅಂತಂದರೆ, ಇದು ಡಿಫ್ರೆನ್ಷಿಯೇಷನ್ದು ರಿವರ್ಸ್ ಪ್ರೊಸೆಸ್ ಅಂತ ಹೇಳ್ತಾರೆ. ನಾವು ಡಿಫ್ರೆನ್ಷಿಯೇಷನ್ನ ರಿವರ್ಸ್ ಆಗಿ ಮಾಡೋದನ್ನ ಏನಾಗುತ್ತೆ, ಅದು ಇಂಟಿಗ್ರೇಷನ್. ಯಾವ ಥರ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಂಟಿಗ್ರೇಷನ್ ಈಸ್ ಆನ್ ರಿವರ್ಸ್ ಪ್ರೊಸೆಸ್ ಆಫ್ ಅ ಡಿಫ್ರೆನ್ಷಿಯೇಷನ್ ಅಂತ ಹೇಳ್ತಾರೆ. ಅಂತಂದರೆ ಇವಾಗ ನೀವು ಡಿಫ್ರೆನ್ಷಿಯೇಷನ್ ಅಂತಂದರೆ ಏನು, ಒಂದು ಫಂಕ್ಷನ್ ಇತ್ತು, ಒರಿಜಿನಲ್ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡಿದ ಮೇಲೆ ಏನಾಗ್ತಿತ್ತು, ಅದು ಸಪ್ರೇಟ್ ಆಗ್ತಿತ್ತು. ಓಕೆ, ಡಿಫ್ರೆನ್ಷಿಯೇಷನ್ ಏನು ಮಾಡ್ತೈತಿ, ಯಾವುದೇ ಒಂದು ಫಂಕ್ಷನ್ನ ಸಪ್ರೇಟ್ ಮಾಡುತ್ತೆ. ಇಂಟಿಗ್ರೇಷನ್ ಏನು ಮಾಡುತ್ತೆ, ಸಪ್ರೇಟ್ ಆಗಿರೋದನ್ನು ಮತ್ತೆ ಕೂಡಿಸುತ್ತೆ. ಅದು ಏನಾಗುತ್ತೆ, ಇಂಟಿಗ್ರೇಷನ್ ಕೆಲಸ ಮಾಡೋದು. ಇಷ್ಟೇ ಇರೋದು ಡಿಫ್ರೆನ್ಸ್. ಸಪ್ರೇಟ್ ಆಗಿರೋದನ್ನು ಮತ್ತೆ ಕೂಡಿಸಿ ಒರಿಜಿನಲ್ ಫಂಕ್ಷನ್ ತಂದಿರುತ್ತಲ್ಲ, ಅದು ಏನಾಗಿರುತ್ತೆ, ಇಂಟಿಗ್ರೇಷನ್ ಆಗಿರುತ್ತೆ. ಸೊ ನಮಗೆ ಒಂದು ಪಾಯಿಂಟ್ ಗೊತ್ತಾಯ್ತು, ಏನು ಇಂಟಿಗ್ರೇಷನ್ ಅಂತಂದರೆ ರಿವರ್ಸ್ ಪ್ರೊಸೆಸ್ ಆಫ್ ಅ ಡಿಫ್ರೆನ್ಷಿಯೇಷನ್. ನಾವು ಏನೇ ಡಿಫ್ರೆನ್ಷಿಯೇಷನ್ ಮಾಡಿದರೆ ಆನ್ಸರ್ ಬರುತ್ತಲ್ಲ, ಅದಕ್ಕೆ ನಾವು ವಾಪಸ್ ಇಂಟಿಗ್ರೇಷನ್ ಮಾಡಿದರೆ ನಮಗೆ ಮತ್ತೆ ಒರಿಜಿನಲ್ ಫಂಕ್ಷನ್ ಬರುತ್ತೆ. ಓಕೆ, ಒಂದು ಡೈಲಿ ಲೈಫ್ದು ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು, ಜಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ. ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಇರ್ತಾರೆ ಅಂತ ತಿಳ್ಕೊಳ್ಳಿ. ಕರೆಕ್ಟಾ, ಅವರು ಭಾಳ ಬೆಸ್ಟ್ ಫ್ರೆಂಡ್ಸ್ ಇರ್ತಾರೆ, ಒಬ್ರಿಗೊಬ್ಬರು ಭಾಳ ಫ್ರೆಂಡ್ಶಿಪ್ ಇರುತ್ತೆ ಅವ್ರ ಹತ್ರ. ಆವಾಗ ಏನಾಗುತ್ತೆ, ಒಬ್ಬ ಸ್ಟೂಡೆಂಟ್ಸ್ ಇರ್ತಾನೆ, ಅವ ಏನು ಮಾಡ್ತಿರ್ತಾನೆ, ಈ ಥರ ಕ್ಲೋಸ್ ಆಗಿದ್ದರೆ ಅವನಿಗೆ ಆಗಿ ಬರುತ್ತಾರೆಲ್ಲ. ಅವ್ನು ಯಾವ ಟೈಪ್ ಅಂದರೆ ಶಕುನಿ ಟೈಪ್, ಜಗಳ ಹಚ್ಚಿ ಇಟ್ಬಿಡೋದು. ಸೊ ಇವ ಏನು ಮಾಡ್ತಾನೆ, ಅವರಿಬ್ಬರು ನಡಬರ್ಕೆ ತಂದಿಟ್ಬಿಡ್ತಾನೆ, ಅವರಿಬ್ಬರನ್ನು ಜಗಳ ಹಚ್ಚಿಬಿಟ್ಟು ಅವರಿಬ್ಬರಿಗೂ ಬೇರೆ ಮಾಡ್ತಾನೆ. ಈ ಬೇರೆ ಮಾಡಿದನಲ್ಲ, ಇವನ ಹೆಸರು ನಾನು ಏನು ಕೊಡ್ತಾಯಿದ್ದೀನಿ, ಶಕುನಿ ಹೆಸರು ಅಂದರೆ ಡಿಫ್ರೆನ್ಷಿಯೇಷನ್ ಅಂತ ಕೊಡ್ತಾಯಿದ್ದೀನಿ. ಗೊತ್ತಾಯ್ತಾ? ಸೊ ಡಿಫ್ರೆನ್ಷಿಯೇಷನ್ ಏನು ಮಾಡುತ್ತೆ, ಕೂಡಿದ್ದನ್ನು ಸಪ್ರೇಟ್ ಮಾಡುತ್ತೆ. ಈ ಸಪ್ರೇಟ್ ಆಗಿರೋದನ್ನ, ಈಗ ಜಗಳ ಮಾಡಿ ಸಪ್ರೇಟ್ ಆಗಿದಾರಲ್ಲ, ಇವರಿಬ್ಬರಿಗೂ ಕೂಡ್ಸೋಕ್ಕೆ ಮತ್ತೊಬ್ಬ ಇರುತ್ತಾನೆ, ಅವನು ಒಬ್ಬ ಒಳ್ಳೆ ಸ್ಟೂಡೆಂಟ್ಸ್ ಇರ್ತಾನೆ. ಅವ ಏನು ಮಾಡ್ತಾನೆ, ಇವರಿಬ್ಬರಿಗೂ ಅವ್ರವ್ರ ಫ್ರೆಂಡ್ಶಿಪ್ ಬಗ್ಗೆ ಹೇಳಿಬಿಟ್ಟು ಮತ್ತೆ ಅವರಿಬ್ಬರನ್ನು ಒಂದು ಮಾಡಿ ಕೂಡಿಸ್ತಾನೆ. ಓಕೆ, ಅದು ಯಾರು ಮಾಡ್ತಾರೆ, ಇದು ಲಾಸ್ಟ್ ಇರುವಂಥ ಈ ಪ್ರಶ್ನೆ. ಈ ಇವೆಂಟ್ಗೆ ನಾನು ಏನು ಕೊಡ್ತಾಯಿದ್ದೀನಿ ಅಂದರೆ ಇಂಟಿಗ್ರೇಷನ್ ಅಂತ ಕೊಡ್ತಾಯಿದ್ದೀನಿ. ಇವನು ಇಂಟಿಗ್ರೇಷನ್ ಕೆಲಸ ಏನಂದರೆ ಸಪ್ರೇಟ್ ಆಗಿರೋದನ್ನು ಕೂಡಿಸೋದು, ಡಿಫ್ರೆನ್ಷಿಯೇಷನು ಕೂಡಿದವ್ರನ್ನ ಸಪ್ರೇಟ್ ಮಾಡೋದು, ಅಂದರೆ ಅದು ಶಕುನಿ ಕೆಲಸ. ಓಕೆ, ಸೊ ಇಂಟಿಗ್ರೇಷನ್ ಕೆಲಸ ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇಬ್ಬರು ಸಪ್ರೇಟಾಗಿ ಜಗಳಾಡಿರೋರನ್ನ ಕೂಡಿಸೋದಂದರೆ ಅಷ್ಟೊಂದು ಸುಲಭ ಅಲ್ಲ. ಸಪ್ರೇಟ್ ಮಾಡೋದು ಭಾಳ ಸಿಂಪಲ್ ಇರುತ್ತೆ, ಬಟ್ ಸಪ್ರೇಟ್ ಆಗಿರೋದನ್ನು ಅವ್ರಿಗೆ ಕನ್ವಿನ್ಸ್ ಮಾಡಿ ಅವ್ರಿಗೆ ಒಂದು ಮಾಡೋದಿರೋದಿಲ್ಲ, ಅದು ಭಾಳ ಇಂಪಾರ್ಟೆಂಟ್ ಇರುತ್ತೆ. ಯಾವಾಗ ಅದು ಗೊತ್ತಾಗುತ್ತೆ ಕೂಡಿಸೋದಂದರೆ, ನಮಗೆ ಡಿಫ್ರೆನ್ಷಿಯೇಷನ್ ಅಂದರೆ ಶಕುನಿಯ ಪ್ರತಿಯೊಂದು ಕುತಂತ್ರ ನಮ್ಗೆ ಗೊತ್ತಿರಬೇಕು. ಗೊತ್ತಾಯ್ತಾ? ಅದು ಡಿಫ್ರೆನ್ಷಿಯೇಷನ್ದು ಕುತಂತ್ರ ಅಂದರೆ ನಾವು ಇಲ್ಲಿ ಏನು ತಿಳ್ಕೋಬೇಕು, ಡಿಫ್ರೆನ್ಷಿಯೇಷನ್ದು ಪ್ರತಿಯೊಂದು ಫಾರ್ಮುಲಾಸ್ ನಮಗೆ ಗೊತ್ತಿರಬೇಕು. ಆಗ ಇಂಟಿಗ್ರೇಷನ್ ಮಾಡಿ ಅವರಿಬ್ಬರನ್ನು ಕೂಡಿಸ್ಲಿಕ್ಕೆ ಬರುತ್ತೆ. ಓಕೆ, ಜಸ್ಟ್ ಒಂದು ಸ್ಮಾಲ್ ಸ್ಟೋರಿ ಹೇಳಿದೆ ನಾನು. ಸೊ ಓವರಾಲ್ ಇದ್ರದ್ದು ಮೀನಿಂಗ್ ಏನಪ್ಪ ಅಂತಂದರೆ, ಡಿಫ್ರೆನ್ಷಿಯೇಷನ್ನು ಸಪ್ರೇಟ್ ಮಾಡುತ್ತೆ, ಸಪ್ರೇಟ್ ಆಗಿರೋದನ್ನು ಮತ್ತೆ ಹೊಳೆ ರಿವರ್ಸ್ ಪ್ರೊಸೆಸ್ ಮಾಡಿ ಅದನ್ನು ಕೂಡಿಸೋದು ಮೊದಲೇ ಒರಿಜಿನಲ್ ಫಂಕ್ಷನ್ ಮಾಡುತ್ತಲ್ಲ, ಅದು ಇಂಟಿಗ್ರೇಷನ್ ಮಾಡುತ್ತೆ. ಓಕೆ, ಸೊ ಯೂಶ್ವಲಿ ನಾವು ಇಂಟಿಗ್ರೇಷನ್ ಯಾವ ಥರ ಡಿನೋಟ್ ಮಾಡ್ತೇವೆ ಅಂದರೆ, ಇದು ಇಂಟಿಗ್ರೇಷನ್ ಸಿಂಬಾಲ್ ಆಗಿರುತ್ತೆ. ಸೊ ಇದು f(x) dx ಅಂತ ಬರೀಬೇಕು. ಈ dx ಏನಪ್ಪ ಅಂತಂದರೆ, ಇದು ಇಂಟಿಗ್ರೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದಾಗೆ. ಇಲ್ಲಿ ಎಕ್ಸ್ ಬರೆದ್ರೆ ಇದು ಏನಾಗುತ್ತೆ, ಇಂಟಿಗ್ರೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ ಹಾಗೆ. ಇಲ್ಲಿ dt ಅಂತ ಬರೆದಿದ್ರೆ ಇಂಟಿಗ್ರೇಟ್ ವಿತ್ ರೆಸ್ಪೆಕ್ಟ್ ಟು t ಮಾಡಿದ ಹಾಗೆ. ಇಷ್ಟೇ ಗೊತ್ತಿರೋದು. ಓಕೆ, ಇಲ್ಲಿ f(x) ಇದೆಯಲ್ಲ, ಇದು ಏನಾಗಿರುತ್ತೆ ಅಂದರೆ, ಇದು ಡಿಫ್ರೆನ್ಷಿಯೇಷನ್ದ ಆನ್ಸರ್ ಆಗಿರುತ್ತೆ.
ಏನು ಡಿಫ್ರೆನ್ಷಿಯೇಷನ್ ಮಾಡಿದ ಆನ್ಸರ್ ಇರುತ್ತಲ್ಲ ಅದಕ್ಕೆ ನಾವು ಇಂಟಿಗ್ರೇಟ್ ಮಾಡ್ತಾ ಇದ್ದೀವಿ, ಅಂದರೆ ರಿವರ್ಸ್ ಹೋಗ್ಬೇಕು ಇವಾಗ, ಅಂದರೆ ಒರಿಜಿನಲ್ ಫಂಕ್ಷನ್ ಮಾಡೋ ಸಲುವಾಗಿ. ಸೊ ಇದೇನಾಗಿರುತ್ತೆ, ಇದು ಡಿಫ್ರೆನ್ಷಿಯೇಷನ್ ಆನ್ಸರ್ ಆಗಿರುತ್ತೆ. ಈ ಥರ ನಾವು ಇದನ್ನು ಇಂಟಿಗ್ರೇಷನ್ನ ಡಿನೋಟ್ ಮಾಡ್ತೀವಿ. ಇವಾಗ ಸಪೋಸ್ ಒಂದು ಫಂಕ್ಷನ್ ಇರುತ್ತೆ ಅಂತ ಇಟ್ಕೊಳ್ಳಿ, y = sin x ಇತ್ತು, ಕರೆಕ್ಟಾ? ಸೊ ಇದಕ್ಕೆ ನಾನು ಇವಾಗ ಇದು ಒರಿಜಿನಲ್ ಫಂಕ್ಷನ್ ಆಗಿರುತ್ತೆ. ಇದಕ್ಕೆ ನಾನು ಇವಾಗ ಏನು ಮಾಡ್ತಾ ಇದ್ದೀನಿ, ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀನಿ. dy/dx ಮಾಡಿದರೆ ಎಷ್ಟಾಗುತ್ತೆ, sin x ಡಿಫ್ರೆನ್ಷಿಯೇಷನ್ cos x ಆಯಿತು, ಕರೆಕ್ಟಾ? ಈ cos x-ಗೆ ಏನು ಮಾಡಬೇಕು, ಇವಾಗ ಇಂಟಿಗ್ರೇಷನ್ ತೊಗೋಬೇಕು. ಓಕೆ, ನಾನು ಇದಕ್ಕೆ ಇಂಟಿಗ್ರೇಷನ್ ಮಾಡ್ತಾ ಇದ್ದೀನಿ. ಏನಾಯ್ತು, ಇದು cos x dx. ಇದು ಎದರದ್ದು ಡಿಫ್ರೆನ್ಷಿಯೇಷನ್ ಆನ್ಸರ್ ನಮ್ಗೆ ಗೊತ್ತಿದೆ, ಅಂದರೆ ಇಂಟಿಗ್ರೇಷನ್ ಆಫ್ cos x ಏನಾಗುತ್ತಪ್ಪ ಅಂತಂದರೆ sin x ಆಗುತ್ತೆ. sin x + c ಅಂತ ಬರೀಬೇಕು ಯಾವಾಗಲೂ. ಓಕೆ, ಸೊ ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ cos x sin x ಆಗುತ್ತೆ, ಅಂದರೆ ನಾವು ರಿವರ್ಸ್ ಹೋಗ್ಬಿಟ್ವಿ ಇಲ್ಲಿ. ಅದೇ ರೀತಿ y = ಅಥವಾ f(x) = cos x ತೊಗೊಂಡಿದ್ರೆ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ಇದ್ರದ್ದು, dy/dx. ಡಿಫ್ರೆನ್ಷಿಯೇಷನ್ ಆಫ್ cos x ಏನಿದೆ ನಮಗೆ ಆಲ್ರೆಡಿ ಗೊತ್ತಿದೆ, ಇದು -sin x ಇದೆ, ಕರೆಕ್ಟಾ? ಓಕೆ, ಸೊ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಆ್ಯಕ್ಚುಲಿ ನೀವು ಡೈರೆಕ್ಟಾಗಿ ತೊಗೊಂಡ್ರೆ ಬರುತ್ತೆ ಮೈನಸ್, ಬಟ್ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ, ಸಪೋಸ್ -cos x ಇತ್ತು ಅಂತ ಎತ್ತಿಕೊಳ್ಳಿ. ಏನು ನಮ್ಮ ಒರಿಜಿನಲ್ ಫಂಕ್ಷನ್ ಏನಿತ್ತು, y = -cos x ಇತ್ತು. ಅವಾಗ ಏನಾಗುತ್ತೆ ಇದ್ರದ್ದು ಡಿಫ್ರೆನ್ಷಿಯೇಷನ್ ನೋಡಿ, ಮೈನಸ್ಸಿಗೆ ಮೊದಲು ಆ್ಯಸ್ ಇಟ್ ಈಸ್ ಬರ್ಕೊತೀರಾ, cos x ಡಿಫ್ರೆನ್ಷಿಯೇಷನ್ ಮಾಡಬೇಕು. ಇವಾಗ cos x ಡಿಫ್ರೆನ್ಷಿಯೇಷನ್ ಏನಿದೆ, ಮೈನಸ್ ಇದೆ. ಸೊ ಮೈನಸ್ ಈ ಮೈನಸ್ಸು ಪ್ಲಸ್ ಆಗಿ sin x ಬಂತ. ಓಕೆ, ಸೊ ಇವಾಗ ನಾನು ಏನು ಮಾಡ್ತಾಯಿನಿ, ಇದಕ್ಕೆ ಇಂಟಿಗ್ರೇಷನ್ ತೊಗೋತಾ ಇದ್ದೀನಿ. ಇಂಟಿಗ್ರೇಷನ್ ಆಫ್ sin x dx = ಇಂಟಿಗ್ರೇಷನ್ ಆಫ್ sin x ಅಂತಂದರೆ ಇದು ಏನಾಗಿರುತ್ತೆ, ಇದು ಒಂದು ಡಿಫ್ರೆನ್ಷಿಯೇಷನ್ನ ಆನ್ಸರ್ ಆಗಿರುತ್ತೆ. ಇದು ಎದರದ್ದು ಡಿಫ್ರೆನ್ಷಿಯೇಷನ್ ಆನ್ಸರು, -cos x. ಸೊ ಇಲ್ಲಿ -cos x ಅಂತ ಬರೀಬೇಕು. ಓಕೆ, ಇದು ಒಂದು ಸ್ಮಾಲ್ ಚೇಂಜಸ್ ಇದೆ ಡಿಫ್ರೆನ್ಷಿಯೇಷನ್ ಮತ್ತು ಇಂಟಿಗ್ರೇಷನ್ಗೆ. ಏನು ಚೇಂಜಸ್ ಅಂದರೆ ಡಿಫ್ರೆನ್ಷಿಯೇಷನ್ ಆಫ್ sin x cos x ಬರುತ್ತೆ, cos x-ದು -sin x ಬರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ, cos x-ದು sin x ಆ್ಯಸ್ ಇಟ್ ಈಸ್ ಇರುತ್ತೆ, ಬಟ್ sin x ಡಿಫ್ರೆನ್ಷಿಯೇಷನ್ -cos x ಬರುತ್ತೆ. ಯಾಕೆ ಇದು ಮೈನಸ್ ಬರುತ್ತೆ ಅಂತ ಗೊತ್ತಾಯ್ತಾ? ಆ್ಯಕ್ಚುಲಿ ಇಲ್ಲೇ ಬರೀಬೇಕಾಗಿರೋದು, ಮೈನಸ್ ಇಲ್ಲಿ ತೊಗೊಳೋಂಗಿಲ್ಲ ಅಂದರೆ ಈ ಸೈಡ್ ಬಂದಿರುತ್ತೆ, ಇಲ್ಲಿ ಬಂದಿಲ್ಲ ಅಂದರೆ ಇಲ್ಲಿ ಬಂದಿರುತ್ತೆ, ಅಷ್ಟೇ ಇರೋದು ಡಿಫ್ರೆನ್ಸು. ಓಕೆ, ಸೊ ಇಂಟಿಗ್ರೇಷನ್ ಆಫ್ sin x ಏನಾಗುತ್ತೆ, -cos x ಆಗುತ್ತೆ. ಸೊ ಇದು ನೋಡಿದ ಮೇಲೆ ನಿಮಗೊಂದು ಕ್ವಶನ್ ಅರೈಸ್ ಆಗಿರ್ಬೇಕು, ಏನಪ್ಪ ಅಂದರೆ, ಸೊ ಇಂಟಿಗ್ರೇಷನ್ ಆಫ್ cos x ಏನಾಯ್ತು, ಇವಾಗ sin x ಈ +c ಅಂತ ಬರಿತಾ ಇದ್ದೀನಿ ನಾನು ಇಲ್ಲಿ. ಓಕೆ, ಇಲ್ಲಿನೂ ಕೂಡ +c ಅಂತ ಬರಿತಾ ಇದ್ದೀನಿ. ಯಾಕೆ ಇದು +c ಬರೀಬೇಕು? c ಅಂತಂದರೆ ಏನು? ಓಕೆ, c ಅಂತಂದರೆ ಇದು ಆರ್ಬಿಟರಿ ಕಾನ್ಸ್ಟೆಂಟ್ ಆಗಿರುತ್ತೆ. ಇದು ಯಾಕೆ ಯಾವಾಗಲೂ ಬರೀಬೇಕು ಇಂಟಿಗ್ರೇಷನ್ ಮಾಡಿದ ಮೇಲೆ ಅಂತಂದರೆ, ನೋಡಿ ಸಪೋಸ್ ನಾನು ಇದೇ ಎಕ್ಸಾಂಪಲ್ನ ಇಲ್ಲಿ ತೊಗೋತಾ ಇದ್ದೀನಿ. y = ಸಪೋಸ್ ಇದು sin x + 3 ಅಂತ ಇತ್ತು. ಏನಿತ್ತು ನಮ್ಮದು ಒರಿಜಿನಲ್ ಫಂಕ್ಷನು, y = sin x + 3 ಅಂತ ಇತ್ತು. ಇದಕ್ಕೆ ನಾನು ಡಿಫ್ರೆನ್ಷಿಯೇಟ್ ಮಾಡಿದ್ದೀನಿ. ಏನಾಗುತ್ತೆ, ಇದು ಡಿಫ್ರೆನ್ಷಿಯೇಟ್ ಮಾಡಿದ ಮೇಲೆ sin x ಡಿಫ್ರೆನ್ಷಿಯೇಷನು cos x ಆಗುತ್ತೆ, +3 ಡಿಫ್ರೆನ್ಷಿಯೇಷನ್ 0 ಆಯಿತು. cos x + 0 ಅಂದರೆ ಇದೇನಾಗುತ್ತೆ, cos x ಆಯಿತಾ, ಕರೆಕ್ಟಾ? ಓಕೆ, ಸೊ ಇದಕ್ಕೆ ನಾನು ಇವಾಗ ಏನು ಮಾಡ್ತಾಯಿದ್ದೀನಿ, ಇವಾಗ ಇದಕ್ಕೆ ನಾನು ರಿವರ್ಸ್ ಮಾಡಿದರೆ ಅದು ಆನ್ಸರ್ ಬರಬೇಕಲ್ಲ. ಸೊ cos x dx ಮಾಡ್ತಾಯಿದ್ದೀನಿ, ಅಂದರೆ ಇದಕ್ಕೆ ಇಂಟಿಗ್ರೇಟ್ ಮಾಡ್ತಾಯಿದ್ದೀನಿ. ಸೊ cos x ಇಂಟಿಗ್ರೇಷನ್ ಏನಿದೆ ನಮಗೆ ಗೊತ್ತಿರೋದು sin x ಅಂತ ಮಾತ್ರ ಗೊತ್ತಿರೋ, sin x ಬಂದುಬಿಡ್ತು. ಬಟ್ ಇದು ನಮ್ಮದು ಒರಿಜಿನಲ್ ಫಂಕ್ಷನ್ ಆಗಿಲ್ಲ. ಒರಿಜಿನಲ್ ಫಂಕ್ಷನ್ ಏನು ತೊಗೊಂಡಿದ್ದೀರಾ ನೋಡಿ, sin x + 3 ಅಂತ ತೊಗೊಂಡಿದ್ದೀರಾ, ಕರೆಕ್ಟಾ? ಸೊ ಇದು +3 ನಮಗೆ ಇಲ್ಲಿ ಆನ್ಸರ್ ಅವ್ರು ಬರಲಿಲ್ಲ, ರಿವರ್ಸ್ ಮಾಡಿದ ಮೇಲೆ ಆನ್ಸರ್ ಬರಬೇಕಂತಿತ್ತ ಇಂಟಿಗ್ರೇಷನ್ದು. ಸೊ ನಮಗೆ ಇದು 3 ಅನ್ನೋದು ಬರಲಿಲ್ಲ ನಮಗೆ ಇದು. ಸೊ 3 ಅನ್ನು ಬರಲಿಲ್ಲ ಅಂತಂದರೆ ಅದ್ರ ಸಲುವಾಗಿ ನಾವು ಇಲ್ಲೇನು ಮಾಡ್ತಾಯಿದ್ದೀವಿ, +c ಅಂತ ಬರಿತಾ ಇದ್ದೀವಿ, ಕರೆಕ್ಟಾ? ಇಲ್ಲಿ ಯಾವುದೇ ನಂಬರ್ ಇರಲಿ ಅಥವಾ ಬೇಡಲಿ, 3, 4, 5 ಯಾವುದೇ ನಂಬರ್ ಇರಲಿ, ಅದ್ರ ಸಲುವಾಗಿ ನಾವು ಇಲ್ಲಿ ಏನು ತೊಗೋತಾ ಇದ್ದೀವಿ, +c ಅಂತ ತೊಗೋತಾ ಇದ್ದೀವಿ. ಈ c ಅಂತಂದರೆ ಏನು ಅರ್ಥ ಆಗುತ್ತೆ ಅಂದರೆ ಅದು ಒಂದು ಆರ್ಬಿಟರಿ ಕಾನ್ಸ್ಟೆಂಟ್ ಇದೆ ಅಲ್ಲಿ ಅಂತ ಅರ್ಥ. ಇರಲಿ ಅಥವಾ ಇರದೇ ಇರಲಿ, ನಾವು ಅಲ್ಲಿ ಏನು ಬರ್ಕೋಬೇಕು, ಯಾವಾಗಲೂ c ಅಂತ ಬರ್ಕೋಬೇಕು. ಗೊತ್ತಾಯ್ತಾ ಯಾಕೆ c ತೊಗೋತಾ ಇದ್ದೀವಿ ಅಂತ? ಓಕೆ, ನಾನು ನೆಕ್ಸ್ಟ್ ಫಾರ್ಮುಲಾಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಾರ್ಮುಲಾಸ್ ಮೇನ್ ಇಂಪಾರ್ಟೆಂಟ್ ಇಲ್ಲಿ ಇಂಟಿಗ್ರೇಷನಲ್ಲಿ. ಓಕೆ, ಸೊ ನಾನು ಇಲ್ಲಿ ಫಾರ್ಮುಲಾ ತೋರಿಸ್ತಾ ಇದ್ದೀನಲ್ಲ, ಇದಿಷ್ಟು ಇಂಪಾರ್ಟೆಂಟ್ ಫಾರ್ಮುಲಾಸ್ ಆಗಿರುತ್ತೆ. ಸೊ ಫಸ್ಟ್ಗೆ ಈ ಸೈಡ್ ಇರೋದೆಲ್ಲನೂ ಫಾರ್ಮುಲಾ ಅಲ್ಲ, ಫಸ್ಟ್ ಈ ಸೈಡ್ ಇರೋದು ಡಿಫ್ರೆನ್ಷಿಯೇಷನ್ ಫಾರ್ಮುಲಾ, ಆ ಸೈಡ್ ಏನಿದೆಯಲ್ಲ ಅದೆಲ್ಲ ಇಂಟಿಗ್ರೇಷನ್ ಫಾರ್ಮುಲಾಸ್. ಇದನ್ನು ಆಲ್ರೆಡಿ ಸ್ಟಡಿ ಮಾಡಿದ್ದಾರೆ ಡಿಫ್ರೆನ್ಷಿಯೇಷನ್ ರಿಸಲ್ಟ್ನ. ಆ ಸೈಡ್ ಇದೆಯಲ್ಲ ಅದೆಲ್ಲ ಇಂಟಿಗ್ರೇಷನ್ ಫಾರ್ಮುಲಾಸ್, ಅದು ನಿಮಗೆ ಗೊತ್ತಿರಬೇಕು. ಡಿಫ್ರೆನ್ಷಿಯೇಷನ್ ಗೊತ್ತಿತ್ತಂದರೆ ಈಸಿಯಾಗಿ ನಿಮಗೆ ಇಂಟಿಗ್ರೇಷನ್ ಫಾರ್ಮುಲಾ ನೆನಪು ಬಂದೇ ಬರುತ್ತೆ. ಓಕೆ, ಸೊ ಇದನ್ನು 1 by 1 ನಾವು ತಿಳ್ಕೊತಾ ಹೋಗುವ. ಸೊ ಮೊದಲಿಗೆ ಏನಿದೆ ನೋಡಿ ಇಲ್ಲಿ x⁻n ಫಾರ್ಮುಲಾ. ಸೊ ನಮಗೆ ಇವಾಗ ಏನಿದೆ ಗೊತ್ತಿತ್ತು ಡಿಫ್ರೆನ್ಷಿಯೇಷನ್ ಫಾರ್ಮುಲಲ್ಲಿ, y = x⁻n ಇತ್ತಂದರೆ ಇದು ಡಿಫ್ರೆನ್ಷಿಯೇಷನ್ ಯಾವ ಥರ ಇರ್ತಿತ್ತು, x⁻n × x⁻n -1 ಅಂತ ಬರೀತಿದ್ರಿ, ಇದು ಡಿಫ್ರೆನ್ಷಿಯೇಷನಲ್ಲಿ. ಬಟ್ ಇಂಟಿಗ್ರೇಷನಲ್ಲಿ ಏನಿದೆ ಅಂತಂದರೆ, ಇಂಟಿಗ್ರೇಷನ್ ಆಫ್ x⁻n ಫಾರ್ಮುಲಾ ಏನಿದೆಯಪ್ಪ ಅಂತಂದರೆ ಇದರ ರಿಸಲ್ಟು x⁻n + 1 / n + 1 + c ಈ ಥರ ಇದೆ.
ಕರೆಕ್ಟಾ? ಇದು ಇಂಟಿಗ್ರೇಷನಲ್ಲಿ ಮೇನ್ ಫಾರ್ಮುಲಾ ಆಗುತ್ತೆ, ಇದು ಡಿಫ್ರೆನ್ಷಿಯೇಷನಲ್ಲಿ ಮೇನ್ ಫಾರ್ಮುಲಾ. ಸರ್ ನೀವು ಹೇಳ್ಬೋದು ಸರ್ ಇದನ್ನು ನಾವು ರಿವರ್ಸ್ ಮಾಡಿದ ಮೇಲೆ ಇದು ಆನ್ಸರ್ ಬರಬೇಕಲ್ಲ, ಬರುತ್ತೆ ಇಲ್ಲವೋ ಅಂತಂದರೆ ನೋಡಿ, ಇದು ಬೇಕಾದರೆ ಇದು ಆನ್ಸರ್ ಮಾಡಿದರೆ ಇಂಟಿಗ್ರೇಷನ್ ಇದಕ್ಕೆ ಮಾಡಿದರೆ ಇದು ಆನ್ಸರ್ ಬಂದೇ ಬರುತ್ತೆ. ಓಕೆ, ಬೈ ಯೂಸಿಂಗ್ ಈ ಫಾರ್ಮುಲಾ ಏನಿದೆ ನೋಡಿ, ಇಂಟಿಗ್ರೇಷನ್ ಆಫ್ n ಇಂಟು ಎಕ್ಸ್ ರೇಸ್ ಟು n ಮೈನಸ್ 1ನ ಡಿ ಎಕ್ಸ್ ಅಂತ ತೊಗೋಬೇಕು. ಓಕೆ, ಇದು n ಅಂದರೆ ಕಾನ್ಸ್ಟೆಂಟ್ ಆಗುತ್ತಾ, ಸೊ ಅದನ್ನು ನಾನು ಹೊರಗಡೆ ಇಡ್ತಾ ಇದ್ದೀನಿ. ಇಂಟಿಗ್ರೇಷನ್ ಆಫ್ ಎಕ್ಸ್ ರೇಸ್ ಟು n ಮೈನಸ್ 1ನ ಡಿ ಎಕ್ಸ್, ಮತ್ತು ಇಲ್ಲಿ n ಆ್ಯಸ್ ಇಟ್ ಈಸ್ ಬರೀರಿ. ಇವಾಗ ಎಕ್ಸ್ ರೇಸ್ ಟು n ಇದು ಕಂಪ್ಲೀಟಾಗಿ ಏನಂತ ತೊಗೋಬೇಕು ಇವಾಗ n. ಎಕ್ಸ್ ರೇಸ್ ಟು n ಅಂತಂದರೆ ಏನು ಬರೆದಿದ್ದೀನಿ ನೋಡಿ ಇಲ್ಲಿ ಫಾರ್ಮುಲಾ, n+1 ಡಿವೈಡ್ ಬೈ n+1. ಸೊ ಅದನ್ನು ನಾನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಎಕ್ಸ್ ರೇಸ್ ಟು n ಇದ್ದಲ್ಲಿ ಏನಿದೆ n ಮೈನಸ್ 1ನ ಇದ್ರದ್ದೊಂದು +1 ಡಿವೈಡೆಡ್ ಬೈ ಅಗೇನ್ n ಮೈನಸ್ 1ನ +1 +1 ಮೈನಸ್ 1 ಕ್ಯಾನ್ಸಲ್ ಆಗಿಬಿಡ್ತು. ಆಮೇಲೆ ಇದು n ಕ್ಯಾನ್ಸಲ್ ಆಯಿತು, ಉಳಿತೇನು ನಮ್ದು ಆನ್ಸರ್ ಎಕ್ಸ್ ರೇಸ್ ಟು n ಬಂತು ನಿಮ್ದು ಆನ್ಸರ್, ಒರಿಜಿನಲ್ ಫಂಕ್ಷನ್. ಕರೆಕ್ಟಾ? ಓಕೆ, ಸೊ ನಾನು ಇದನ್ನು ಫಾರ್ಮುಲಾಗಿ ಯೂಸ್ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳಿಬಿಟ್ಟು ಇದನ್ನು ಎಕ್ಸ್ ರೇಸ್ ಟು n ಅಂತ ಹೇಳಿ ಫಾರ್ಮುಲಾನ ಯೂಸ್ ಮಾಡ್ತಾ ಇರೋದು. ಇಂಟಿಗ್ರೇಷನ್ ಆಫ್ ಎಕ್ಸ್ ರೇಸ್ ಟು n ಅಂತಂದರೆ ಏನಾಗುತ್ತೆ, ಇದು ಎಕ್ಸ್ ರೇಸ್ ಟು n+1 ಡಿವೈಡ್ ಬೈ n+1 ಪ್ಲಸ್ ಸಿ ಆಗುತ್ತೆ. ಕರೆಕ್ಟಾ? ಸೊ ನಾನು ಇವಾಗ ಒಂದಿಲ್ಲ ಎಕ್ಸಾಂಪಲ್ ತೊಗೋತಾ ಇದ್ದೀನಿ ನೋಡಿ. ಎಕ್ಸ್ ರೇಸ್ ಟು 3 ಇತ್ತಂದರೆ ಇದ್ರದ್ದು ಡಿಫ್ರೆನ್ಷಿಯೇಷನ್ ಯಾವ ಥರ ಆಗಿರುತ್ತೆ ಹೇಳಿ. ಎಕ್ಸ್ ರೇಸ್ ಟು 3 ಡಿಫ್ರೆನ್ಷಿಯೇಷನ್ ಏನಂತ ಬರೀತಿದ್ರಿ, 3x² ಅಂತ ಬರೀತಿದ್ರಿ. ಕರೆಕ್ಟಾ? ಸೊ ನಾನು ಇದಕ್ಕೆ ಇಂಟಿಗ್ರೇಷನ್ ತೊಗೊಂಡೆ ಇವಾಗ 3x² dx ಅಂತಂದರೆ ಇವಾಗ ಏನು ಮಾಡಬೇಕು, 3 ಹೊರಗಡೆ ಇರಬೇಕು. ಇಂಟಿಗ್ರೇಷನ್ ಆಫ್ x² dx ಕಾನ್ಸ್ಟೆಂಟ್ ಇದ್ದರೆ ಅದಕ್ಕೆ ಇಂಟಿಗ್ರೇಷನ್ ಮಾಡುವಾಗಿಲ್ಲ ಸಪ್ರೇಟಾಗಿ ಹೊರಗಡೆ ಇಡಬೇಕು. ಇದಂದ್ರೆ ಗೊತ್ತಿದೆ, ಡಿಫ್ರೆನ್ಷಿಯೇಷನ್ ಅದೇ ರೀತಿ ಮಾಡ್ತಿದ್ರಿ. ಇವಾಗ x² ಇಂಟಿಗ್ರೇಷನ್ ಮಾಡಬೇಕು. ನಮ್ಮ ಫಾರ್ಮುಲಾ ಏನಿದೆ ನೋಡಿ ಇಲ್ಲಿ, ಎಕ್ಸ್ ರೇಸ್ ಟು n+1 ಡಿವೈಡ್ ಬೈ n+1 ಇದೆ. ಓಕೆ, ಅದನ್ನು ನಾನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. 3 ಆ್ಯಸ್ ಇಟ್ ಇದೆ. ಎಕ್ಸ್ ರೇಸ್ ಟು n ಅಂದರೆ ಎಷ್ಟಿದೆ, 2 ಇದೆ. 2+1 ಅಂದರೆ 3 ಆಯಿತು, ಡಿವೈಡ್ ಬೈ ಮತ್ತೆ 2+1 ಅಂದರೆ ಇದು 3 ಆಯಿತು. ಇಲ್ಲಿ ಪ್ಲಸ್ ಸಿ ಬರೆಯೋದನ್ನು ಮರೆಯೋವಾಗಿಲ್ಲ. ಓಕೆ, ಇವಾಗ ಇದು 3 ಕ್ಯಾನ್ಸಲ್ ಆಗಿಬಿಡ್ತು, ಉಳಿತೇನು ನೋಡಿ ಆನ್ಸರ್ x³ ಬಂತ. x³ ಪ್ಲಸ್ ಸಿ ಇದೇ ಇತ್ತು ನಮ್ಮದು ಒರಿಜಿನಲ್ ಫಂಕ್ಷನ್. ಏನು ತೊಗೊಂಡಿದ್ರಿ, x³ ತೊಗೊಂಡಿದ್ರಿ, ಬಂತ ಆನ್ಸರ್. ಓಕೆ, ಅಂದರೆ ಇಂಟಿಗ್ರೇಷನ್ ಏನಾಗುತ್ತೆ, ಒಂದು ಎಕ್ಸ್ಟ್ರಾ ಟರ್ಮ್ ಮೇಲೆ ಆ್ಯಡ್ ಆಗ್ತಾ ಹೋಗುತ್ತೆ. ಸಪೋಸ್ ಇವಾಗ ಈ ಥರ ಕೊಟ್ಟಿದ್ದರು, ಏನು ಎಕ್ಸ್ ರೇಸ್ ಟು 4 dx, ಇದಕ್ಕೆ ನಾವು ಇಂಟಿಗ್ರೇಷನ್ ಮಾಡಬೇಕು ಇವಾಗ ಅಂತಂದರೆ ಇದ್ರ ರಿಸಲ್ಟ್ ಏನಾಗುತ್ತೆ, ಎಕ್ಸ್ ರೇಸ್ ಟು 4+1 ಡಿವೈಡ್ ಬೈ 4+1 ಪ್ಲಸ್ ಸಿ ಅಂತಂದರೆ ಎಕ್ಸ್ ರೇಸ್ ಟು 5 ಡಿವೈಡ್ ಬೈ 5 ಪ್ಲಸ್ ಸಿ. ಇದು ನಿಮ್ಮದು ಇಂಟಿಗ್ರೇಷನ್ ಆಫ್ ಎಕ್ಸ್ ರೇಸ್ ಟು 4 ಆನ್ಸರ್ ಆಗುತ್ತೆ. ಸಿಂಪಲ್ ಇದೆನಾ? ಓಕೆ, ಅಂದರೆ ನೀವು ಯಾವಾಗಲೂ ನೆನಪಿನಲ್ಲಿ ಇಡಬೇಕಾಗಿರೋದು ಇಂಟಿಗ್ರೇಷನಲ್ಲಿ ಮೇನ್ ಫಾರ್ಮುಲಾ ಎಕ್ಸ್ ರೇಸ್ ಟು n ಅಂದರೆ ಎಕ್ಸ್ ರೇಸ್ ಟು n+1 ಡಿವೈಡ್ ಬೈ n+1 ಪ್ಲಸ್ ಸಿ. ಓಕೆ, ಮತ್ತು ನಿಮ್ಮದು ಲಾಸ್ಟ್ ಆನ್ಸರ್ ಎಕ್ಸ್ ರೇಸ್ ಟು 5 ಡಿವೈಡ್ ಬೈ 5 ಪ್ಲಸ್ ಸಿ. ಓಕೆ, ಇದು ಏನಂತಾಯಿತು, ಒರಿಜಿನಲ್ ಫಂಕ್ಷನ್ ಇತ್ತು. ಇದಕ್ಕೆ ನಾವು ಮತ್ತೆ ಡಿಫ್ರೆನ್ಷಿಯೇಷನ್ ಮಾಡಿದ್ರಿ, ಇದು ಆನ್ಸರ್ ಬರಬೇಕಾ? ಓಕೆ, ನೀವು ಮಾಡಿರೋದು ಇಂಟಿಗ್ರೇಷನ್ ಕರೆಕ್ಟ್ ಇದೆಯಲ್ಲ ನೋಡಬೇಕಾಗಿತ್ತು. ಅಂದರೆ ಇದಕ್ಕೆ ನಾನೇನು ಮಾಡ್ತಾ ಇದ್ದೀನಿ, ಮತ್ತೆ ಡಿಫ್ರೆನ್ಷಿಯೇಷನ್ ಮಾಡಿ ಚೆಕ್ ಮಾಡ್ಕೋತಾ ಇದ್ದೀನಿ ಇದು ಕರೆಕ್ಟಾಗಿ ಮಾಡಿದ್ದೀನೋ ಇಲ್ಲೋ ಅಂತ. ಸೊ ಇಲ್ಲಿ 1/5 ಕಾನ್ಸ್ಟೆಂಟ್ ಇದೆ, ಹೊರಗಡೆ ಇಡಿ. ಕರೆಕ್ಟಾ? ಅದಾದಮೇಲೆ ಏನು ಉಳಿತು ನೋಡಿ, ಎಕ್ಸ್ ರೇಸ್ ಟು 5 ಇತ್ತು, ಇದು 1/5 ಆ್ಯಸ್ ಇಟ್ ಈಸ್ ಬರೀತಾ ಇದೆ. ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ರೇಸ್ ಟು 5 ಏನಿದೆ ನಮ್ಮದು ಡಿಫ್ರೆನ್ಷಿಯೇಷನ್ ಏನಿದೆ, 5 ಇಂಟು ಎಕ್ಸ್ ರೇಸ್ ಟು 5 ಮೈನಸ್ 1 ಅಂದರೆ 4 ಆಗುತ್ತೆ. ಸೊ ಇದು 5 ಕ್ಯಾನ್ಸಲ್ ಆಯ್ತಾ, ಬಂತು ಎಷ್ಟು ಆನ್ಸರ್, ಎಕ್ಸ್ ರೇಸ್ ಟು 4. ಇಲ್ಲಿದೆನಾ ಎಕ್ಸ್ ರೇಸ್ ಟು 4. ಕರೆಕ್ಟಾ? ಸೊ ಅಂದರೆ ನಾವು ಇಂಟಿಗ್ರೇಷನ್ ಯಾವುದಕ್ಕೆ ಮಾಡಿರ್ತೀವಿ ಅಂದರೆ ಡಿಫ್ರೆನ್ಷಿಯೇಷನ್ದ ಆನ್ಸರ್ದಕ್ಕೆ ಮಾಡಿರ್ತೀವಿ ನಾವು, ಅದರ ಆನ್ಸರ್ ಇಲ್ಲಿ ಬಂದಿರುತ್ತೆ. ಇದು ಒರಿಜಿನಲ್ ಫಂಕ್ಷನ್. ಇದಕ್ಕೆ ನಾವು ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಮತ್ತೆ ಅದು ಆನ್ಸರ್ ಬರೋದೇ ಡಿಫ್ರೆನ್ಷಿಯೇಷನ್ದು. ಗೊತ್ತಾಯ್ತಾ ಇದು? ಓಕೆ, ಸಪೋಸ್ ಇವಾಗ ನಾನು ಏನು ತೊಗೋತಾ ಇದ್ದೀನಿ, ಇಂಟಿಗ್ರೇಷನ್ ಆಫ್ 1 dx, ಇದರ ಆನ್ಸರ್ ಎಷ್ಟಾಗುತ್ತೆ? ಡಿಫ್ರೆನ್ಷಿಯೇಷನಲ್ಲಿ ಕಾನ್ಸ್ಟೆಂಟ್ ರಿಸಲ್ಟ್ ಏನಾಗ್ತಿತ್ತು, 0 ಆಗ್ತಿತ್ತು. ಬಟ್ ಇಲ್ಲಿ ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ 1 ಆನ್ಸರ್ ತೊಗೊಂಡ್ರೆ ಇಂಟಿಗ್ರೇಷನ್ ಆಫ್ 1 ಆನ್ಸರ್ ಏನಾಗುತ್ತಪ್ಪ ಅಂದರೆ ಎಕ್ಸ್ ಆಗುತ್ತೆ. ಇಂಟಿಗ್ರೇಷನ್ ಆಫ್ 1 ಆನ್ಸರ್ ಏನಾಗುತ್ತೆ, ಎಕ್ಸ್ ಆಗುತ್ತೆ. ಯಾಕಂದರೆ ಇದಕ್ಕೆ ನಾವು ಇವಾಗ ಇದೇ ಪ್ರಕಾರ ಇದಕ್ಕೆ ಡಿಫ್ರೆನ್ಷಿಯೇಷನ್ ಮಾಡಿದರೆ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಏನಾಗುತ್ತೆ, 1 ಆಗುತ್ತಾ? ಕರೆಕ್ಟಾ? ಸೊ ಅದು ನಿಮಗೆ ಇಲ್ಲಿ ಗೊತ್ತಿರಬೇಕು. ಅಂದರೆ ಇಂಟಿಗ್ರೇಷನ್ ಸಪೋಸ್ ಇಲ್ಲಿ 5 ಕೊಟ್ಟಿದ್ರು, 5 dx ಇತ್ತಂದರೆ ಇಲ್ಲಿ ಏನು ಮಾಡಬೇಕಿದು, 5x ಪ್ಲಸ್ ಸಿ ಆಗುತ್ತೆ ಇದರ ರಿಸಲ್ಟು. 5ನೇ ಆ್ಯಸ್ ಇಟ್ ಇಲ್ಲ ಅಂದರೆ ಏನಾಗುತ್ತೆ, ಇದು 5 ಇಂಟು 1 ಬರ್ಕೋಬೋದಾ ಇದನ್ನು? ಓಕೆ, 5 ಹೊರಗಡೆ ಇಟ್ಬಿಡ್ತೀರಾ, 1 ಇಂಟಿಗ್ರೇಷನ್ ಎಕ್ಸ್ ಆಗುತ್ತೆ. ಓಕೆ, ಸೊ ಇದು ಒಂದು ಫಾರ್ಮುಲಾ ನಿಮಗೆ ನೆನಪಿರಬೇಕು. ಓಕೆ, ಇವಾಗ 2 ಫಾರ್ಮುಲಾ ನಾವು ನೋಡ್ಕೊಂಡ್ವಿ. ಏನು ಫಸ್ಟ್ನೇದು ಎಕ್ಸ್ ರೇಸ್ ಟು n ಫಾರ್ಮುಲಾ ಮತ್ತು ಇಂಟಿಗ್ರೇಷನ್ ಆಫ್ 1 ರಿಸಲ್ಟು ಗೊತ್ತಾಯ್ತು. ಅಂದರೆ ಇಂಟಿಗ್ರೇಷನ್ ಆಫ್ ಎನಿ ಕಾನ್ಸ್ಟೆಂಟ್ ಆನ್ಸರ್ ಎಷ್ಟಾಗುತ್ತೆ, ಎಕ್ಸ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ರಿಸಲ್ಟ್ ನೋಡಿ. ಸೊ ಈ ಒಂದು ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದೆ. ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಏನಿದೆ, ಕಾಸ್ ಎಕ್ಸ್ ಇದೆ. ಅದೇ ರೀತಿ ಇಂಟಿಗ್ರೇಷನಲ್ಲಿ ಕಾಸ್ ಎಕ್ಸ್ ಇದೆ ಇಂಟಿಗ್ರೇಷನ್ ಏನಾಗುತ್ತೆ, ಸೈನ್ ಎಕ್ಸ್ ಆಗುತ್ತೆ. ಸೊ ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಮೈನಸ್ ತೊಗೊಂಡಿದ್ದೀನಿ ನಾನು ಇಲ್ಲಿ. ಡಿಫ್ರೆನ್ಷಿಯೇಷನ್ ಆಫ್ ಮೈನಸ್ ಕಾಸ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಸೈನ್ ಎಕ್ಸ್ ತೊಗೊಂಡಿದ್ದೀನಿ. ಅದನ್ನೇ ನಾನು ಇಲ್ಲಿ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ತೊಗೊಂಡ್ರೆ ಮೈನಸ್ ಆಫ್ ಕಾಸ್ ಎಕ್ಸ್ ಪ್ಲಸ್ ಸಿ. ಗೊತ್ತಾಯ್ತಾ? ಡಿಫ್ರೆನ್ಷಿಯೇಷನ್ ಆಫ್ ಟ್ಯಾನ್ ಎಕ್ಸ್ ಏನಿದೆ, ಸೆಕ್ ಸ್ಕ್ವೇರ್ ಎಕ್ಸ್ ಇದೆ. ಅದೇ ರೀತಿ ಇಂಟಿಗ್ರೇಷನ್ ಆಫ್ ಸೆಕ್ ಸ್ಕ್ವೇರ್ ಎಕ್ಸ್ tan x ಪ್ಲಸ್ ಸಿ ಆಯಿತು. ಅದರ ನೆಕ್ಸ್ಟ್ ನೋಡಿ, ಕಾಟ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಿತ್ತು ಹೇಳಿ, ಡಿ ಬೈ ಡಿ ಎಕ್ಸ್ ಆಫ್
ಕಾಟೆಕ್ಸ್ ಅಂತಂದರೆ ಅದರ ರಿಸಲ್ಟು ಮೈನಸ್ ಆಫ್ ಕೋಸೆಕ್ ಸ್ಕ್ವೇರ್ ಎಕ್ಸ್ ಅಂತ ಬರೀತಿದ್ರಿ, ಕರೆಕ್ಟಾ? ಸೊ ನಾನು ಇದಕ್ಕೆ ಏನು ಮಾಡ್ತಾ ಇದ್ದೀನಿ, ಈ ಮೈನಸ್ನ ಇಲ್ಲೇ ತೊಗೋತಾ ಇದ್ದೀನಿ. ಓಕೆ, ಅಂದರೆ ಇಂಟಿಗ್ರೇಷನ್ ಸಲುವಾಗಿ ಹೆಲ್ಪ್ ಆಗುತ್ತೆ. ಸೊ ನಾನು ಏನು ಮಾಡ್ತಾ ಇದ್ದೀನಿ ಇಂಟಿಗ್ರೇಷನಲ್ಲಿ, ಸೊ ಡಿಫ್ರೆನ್ಷಿಯೇಷನ್ ಆಫ್ ಮೈನಸ್ ಕಾಟೆಕ್ಸ್ ಇಸ್ ಈಕ್ವಲ್ಸ್ ಟು ಕೋಸೆಕ್ ಸ್ಕ್ವೇರ್ ಎಕ್ಸ್ ಇದೆ. ಅದೇ ರೀತಿ ಇಂಟಿಗ್ರೇಷನ್ ಆಫ್ ಕೋಸೆಕ್ ಸ್ಕ್ವೇರ್ ಅಂತಂದ್ರೆ ಏನು ಬರೀಬೇಕು, ಮೈನಸ್ ಆಫ್ ಕಾಟೆಕ್ಸ್ ಅಂತ ಬರೀಬೇಕು. ಮೈನಸ್ ಆಗಿ ಶಿಫ್ಟ್ ಮಾಡ್ಕೊಳ್ಳೋದು ಅಷ್ಟೇ ಇಲ್ಲಿ ಇರೋದು. ಓಕೆ, ಅದಾದಮೇಲೆ ನೆಕ್ಸ್ಟ್ ಬರೋದು ಡಿಫ್ರೆನ್ಷಿಯೇಷನ್ ಆಫ್ ಸೆಕ್ ಡಿಫ್ರೆನ್ಷಿಯೇಷನ್ ಸೆಕ್ ಇಂಟು ಟ್ಯಾನ್ ಇದೆ. ಅದೇ ರೀತಿ ಇಂಟಿಗ್ರೇಷನ್ ಆಫ್ ಸೆಕ್ ಇಂಟು ಟ್ಯಾನ್ ಏನಾಗುತ್ತೆ, ಸೆಕ್ ಎಕ್ಸ್ ಆಗುತ್ತೆ ಪ್ಲಸ್ ಸಿ ಆಗುತ್ತೆ. ನೆಕ್ಸ್ಟ್ ಡಿಫ್ರೆನ್ಷಿಯೇಷನ್ ಆಫ್ ಮತ್ತೆ ಇನ್ನೊಂದು ರಿಸಲ್ಟ್ ಯಾವುದಿದೆ, ಕೋಸೆಕ್ ಸ್ಕ್ವೇರ್ ಇದೇನಿದೆ. ಓಕೆ, ನೆಕ್ಸ್ಟ್ ರಿಸಲ್ಟ್ ಏನಿದೆ, ಡಿ ಬೈ ಡಿ ಎಕ್ಸ್ ಆಫ್ ಕೋಸೆಕ್ ಎಕ್ಸ್ ಡಿಫ್ರೆನ್ಷಿಯೇಷನು ಮೈನಸ್ ಕೋಸೆಕ್ ಎಕ್ಸ್ ಕಾಟೆಕ್ಸ್ ಅಂತ ಇದೆ. ಅದೇ ರೀತಿ ನಾನು ಮೈನಸ್ನ ಇಲ್ಲಿ ಶಿಫ್ಟ್ ಮಾಡ್ತಾ ಇದ್ದೇನೆ. ಅಂದರೆ ಡಿಫ್ರೆನ್ಷಿಯೇಷನ್ ಇದು ಆಯಿತು, ಮೈನಸ್ ಕೋಸೆಕ್ ಎಕ್ಸ್ ಅಂತಂದರೆ ಕೋಸೆಕ್ ಎಕ್ಸ್ ಇಂಟು ಕಾಟೆಕ್ಸ್. ಇಂಟಿಗ್ರೇಷನ್ ಆಫ್ ಕೋಸೆಕ್ ಎಕ್ಸ್ ಇಂಟು ಕಾಟೆಕ್ಸ್ ಅಂದರೆ ಮೈನಸ್ ಆಫ್ ಕೋಸೆಕ್ ಎಕ್ಸ್ ಆಗುತ್ತೆ, ಕರೆಕ್ಟಾ? ಓಕೆ, ಸೊ ಇದಾಯಿತು ಎಲ್ಲ ಟಿಗ್ನಾಮೆಂಟ್ರಿ ಡಿಫ್ರೆನ್ಷಿಯೇಷನ್ಸು, ಇಂಟಿಗ್ರೇಷನ್ಸ್ ಆಯಿತು. ಸೊ ಇದಾದಮೇಲೆ ಇನ್ವರ್ಸ್ ಟಿಗ್ನಾಮೆಂಟ್ರಿ ಅಂದಿಷ್ಟು ಅದಾವಲ್ಲ, ಅದನ್ನು ಕೂಡ ನೋಡ್ಕೊಂಬಿಡಿ. ಏನಿದೆ ಇನ್ವರ್ಸ್ ಟಿಗ್ನಾಮೆಂಟ್ರಿ ಡಿಫ್ರೆನ್ಷಿಯೇಷನ್ ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಅದೇನಿದೆ 1/√1 ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ. ಸೊ ಇದಕ್ಕೆ ನಾವು ಇಂಟಿಗ್ರೇಷನ್ ಹಾಕೊಂಡ್ರೆ ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ 1/√1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಅಂತಂದರೆ ಇದು ರಿಸಲ್ಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಸಿ, ಇದನ್ನ ಫಸ್ಟ್ ರಿಸಲ್ಟ್. ಅದೇ ರೀತಿ ಕಾಸ್ ಇನ್ವರ್ಸ್ ತೊಗೊಂಡ್ರೆ ಏನಾಗುತ್ತೆ, ಇಲ್ಲಿ ಸಪೋಸ್ ಇಲ್ಲಿ ಕಾಸ್ ಇನ್ವರ್ಸ್ ಇತ್ತಂದರೆ ಇಲ್ಲಿ ಜಸ್ಟ್ ಮೈನಸ್ ಸೈನ್ ಬರುತ್ತೆ. ಓಕೆ, ಸೊ ಈ ಮೈನಸ್ನ ನಾನು ಏನು ಮಾಡ್ತಾಯಿದ್ದೀನಿ, ಈ ಸೈಡ್ ಶಿಫ್ಟ್ ಮಾಡ್ಕೋತಾ ಇದ್ದೀನಿ, ಇಲ್ಲಿ ಪ್ಲಸ್ ಬರ್ಕೋತಾ ಇದ್ದೀನಿ. ಅಂತಂದರೆ ಇಂಟಿಗ್ರೇಷನ್ ಆಫ್ ಇದೂ ಆನ್ಸರ್ ಕರೆಕ್ಟ್ ಆಗುತ್ತೆ. ಇಲ್ಲ ಅಂತಂದರೆ ಮೈನಸ್ ಆಫ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಸಿ ಇದಕ್ಕೆ ಬರೋದು ಸೇಮ್ ಆಗುತ್ತೆ. ಎರಡಕ್ಕೂ ಸೇಮ್, ನಾನು ಮೈನಸ್ ಸೈನ್ ಈ ಸೈಡ್ ಶಿಫ್ಟ್ ಮಾಡ್ಕೊಂಡ್ಬಿಟ್ರೆ. ಸೊ ಇದು ಎರಡು ಫಾರ್ಮುಲಾ ನಿಮಗೆ ಗೊತ್ತಿರಬೇಕು. ಯಾವುದು ಸಿಚುವೇಷನಲ್ಲಿ ಸೈನ್ ಇನ್ವರ್ಸ್ ಬೇಕಾಗಿರುತ್ತೆ ಅವಾಗ ಸೈನ್ ಇನ್ವರ್ಸ್ ಯೂಸ್ ಮಾಡೋದು, ಇಲ್ಲ ಅಂದರೆ ಮೈನಸ್ ಕಾಸ್ ಇನ್ವರ್ಸ್ ಬೇಕಾಗಿತ್ತು ಅಂದರೆ ಕಾಸ್ ಇನ್ವರ್ಸ್ ಯೂಸ್ ಮಾಡೋದು. ಇಂಟಿಗ್ರೇಷನ್ಗೆ ಇದು ಆನ್ಸರ್ ಬಂದಿದೆ, ಇಂಟಿಗ್ರೇಷನ್ 1/√1 ಮೈನಸ್ ಎಕ್ಸ್ ಸ್ಕ್ವೇರ್ ಇತ್ತಂದರೆ, ಗೊತ್ತಾಯ್ತಾ? ಅದೇ ರೀತಿ ನೆಕ್ಸ್ಟ್ ರಿಸಲ್ಟು ಇಂಟಿಗ್ರೇಷನ್ ಆಫ್ ಸೆಕ್ ಇನ್ವರ್ಸ್, ಟ್ಯಾನ್ ಇನ್ವರ್ಸ್, ಕಾಸ್ ಇನ್ವರ್ಸ್ ರಿಸಲ್ಟ್ಸ್ ಇಲ್ಲಿದ್ದಾವೆ. ಓಕೆ, ಸೊ ಇದನ್ನೆಲ್ಲ ನೋಡಿ ಸೇಮ್ ಆ್ಯಸ್ ಇಟ್ ಈಸ್ ಆಗುತ್ತೆ. ಮೈನಸ್ ಐ ಇದ್ದರೆ ಈ ಸೈಡ್ ಶಿಫ್ಟ್ ಮಾಡ್ಕೋತೀವಿ. ಓಕೆ, ಸೊ ನೆಕ್ಸ್ಟ್ 3 ರಿಸಲ್ಟು ಎಕ್ಸ್ಪೋನೆನ್ಷಿಯಲ್ ಅಂದರೆ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ದು ಏನಿದೆ ರಿಸಲ್ಟು, ಎಕ್ಸ್ ಇದೆ. ಅಂದರೆ ಇಂಟಿಗ್ರೇಷನಲ್ಲಿ ಅದೇ ಆಗಬೇಕು ಆನ್ಸರು. ಇಂಟಿಗ್ರೇಷನ್ ಆಫ್ ಎಕ್ಸ್ ಏನಾಗುತ್ತೆ, ಎಕ್ಸ್ ಪ್ಲಸ್ ಸಿ ಆಗುತ್ತೆ, ಕರೆಕ್ಟಾ? ಇದಾದಮೇಲೆ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಏನಾಗ್ತಿತ್ತು, 1/x ಆಗ್ತಿತ್ತು. ಇದನ್ನೇ ನಾವು ಇಂಟಿಗ್ರೇಷನ್ ತೊಗೊಂಡ್ರೆ ಇಂಟಿಗ್ರೇಷನ್ ಆಫ್ 1/x dx ತೊಗೊಂಡ್ರೆ ಇಲ್ಲಿ ಲಾಗ್ ಆಫ್ ಎಕ್ಸ್ ಅಂತ ಬರೀಬೇಕು. ಇದನ್ನ ಯೂಶ್ವಲಿ ಮಾಡ್ಯುಲಸ್ ಹಾಕಿ ಬರೀತಾ ಇದ್ದಾರೆ. ಓಕೆ, ಮಾಡ್ಯುಲಸ್ ಹಾಕಿದ್ರು ಆನ್ಸರ್ ಸೇಮೇ ಬರುತ್ತೋ, ಹಾಗಾಗಿ ಮಾಡ್ಯುಲಸಲ್ಲಿ ತೊಗೊತಾ ಇದ್ದಾರೆ, ಕರೆಕ್ಟಾ? ಓಕೆ, ಇದೇನಾಯಿತು, ಲಾಗ್ ಎಕ್ಸ್ದು ಆಯಿತು. ಅಂದರೆ ಇಂಟಿಗ್ರೇಷನ್ ಆಫ್ 1/x ಅಂದರೆ ಲಾಗ್ ಆಫ್ ಮಾಡ್ ಎಕ್ಸ್. ಇದು ಭಾಳ ಇಂಪಾರ್ಟೆಂಟು, ಭಾಳಷ್ಟು ಸತಿ ಈ ಫಾರ್ಮುಲಾದನ್ನು ಯೂಸ್ ಮಾಡ್ತೀರಾ. ಓಕೆ, ಸೊ ಹಾಗಾಗಿ ಇದನ್ನು ನಿಮಗೆ ನೆನಪಿನಲ್ಲಿ ಇರಬೇಕು. ಓಕೆ, ಇಂಟಿಗ್ರೇಷನ್ ಆಫ್ 1/x ಅಂತಂದರೆ ಲಾಗ್ ಎಕ್ಸ್. ಹಾಗೆ ಮತ್ತೊಂದು ಇನ್ನೊಂದಿತ್ತು ಎಕ್ಸ್ಪೋನೆನ್ಷಿಯಲ್ ಯಾವುದಿತ್ತು, ಎ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗ್ತಿತ್ತು, ಎ ಬರಿತಿದ್ರಿ, ಅದಾದಮೇಲೆ ಲಾಗ್ ಎ ಅಂತ ಬರಿತಾ ಇದ್ರಿ, ಕರೆಕ್ಟಾ? ಸೊ ನಾನು ಏನು ಮಾಡ್ತಾಯಿದ್ದೀನಿ ಇವಾಗ, ಈ ಲಾಗ್ ಎನ ಈ ಸೈಡ್ ಶಿಫ್ಟ್ ಮಾಡ್ಕೋತಾ ಇದ್ದೀವಿ. ಓಕೆ, ಇಲ್ಲಿ ಇಂಟು ಈ ಸೈಡ್ ತೊಗೊಂಬರ್ಬೋದಾ? ಸೊ ಈ ಸೈಡ್ ಬರೆದ್ರೆ ಇಲ್ಲಿ ಏನಾಗುತ್ತೆ, ಲಾಗ್ ಎ ಅಂತ ಬರಿಬೋದಾ ನಾವು ಇಲ್ಲಿ, ಇದನ್ನ ಇಲ್ಲಿ ತೆಗೆದುಬಿಡಿ, ಅವಾಗ ಆನ್ಸರ್ ಸೇಮೇ ಬರೋದು, ಕರೆಕ್ಟಾ? ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಇತ್ತು, ಇಲ್ಲಿ ಲಾಗ್ ಎನ ಬರ್ಕೊಂಡಿದ್ದೀನಿ. ಓಕೆ, ಇದಕ್ಕೆ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು ಇವಾಗ. ಸೊ ಇಲ್ಲೇನಿದೆ, ಲಾಗ್ ಎ ಅಂತ ಬರ್ಕೊಂಡಿದ್ದೀನಿ. ಓಕೆ, ಸೊ ಲಾಗ್ ಎ ಅನ್ನೋದು ಕಾನ್ಸ್ಟೆಂಟನ್ನು ಅದನ್ನ ಹೊರಗಡೆ ಇಟ್ಕೊಂಡ್ಬಿಡ್ತೀನಿ. ಲಾಗ್ ಎ ಅನ್ನೋದು ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಿದೆ, ಎಕ್ಸ್ ಇಂಟು ಲಾಗ್ ಎ ಆಗಿದೆ. ಮತ್ತು ಲಾಗ್ ಎ ಕ್ಯಾನ್ಸಲ್ ಆಗಿ ಎಕ್ಸ್ ಉಳಿತದೆ. ಓಕೆ, ಅಂತಂದರೆ ಇದ್ರದ್ದು ಡಿಫ್ರೆನ್ಷಿಯೇಷನ್ ಆನ್ಸರ್ ಎಷ್ಟಾಗುತ್ತೆ, ಎಕ್ಸ್ ಆಗುತ್ತೆ. ಇವಾಗ ರಿವರ್ಸ್ ತೊಗೋಬೇಕಲ್ಲ ಇಂಟಿಗ್ರೇಷನ್ ಸಲುವಾಗಿ, ಎಕ್ಸ್ ಡಿ ಎಕ್ಸ್ ಅಂತಂದರೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿ ಎಕ್ಸ್ದು ಫಾರ್ಮುಲಾ ಏನಾಗುತ್ತಪ್ಪ ಅಂದರೆ ಎಕ್ಸ್ ಆ್ಯಸ್ ಇಟ್ ಇಸ್ ಇಲ್ಲಿ ಡಿವೈಡೆಡ್ ಬೈ ಲಾಗ್ ಎ ಅಂತ ಬರೀಬೇಕು, ಕರೆಕ್ಟಾ? ಸೊ ಡಿಫ್ರೆನ್ಷಿಯೇಷನಲ್ಲಿ ಎಕ್ಸ್ ಬರೋದು, ಇಂಟಿಗ್ರೇಷನಲ್ಲಿ ಏನಾಗುತ್ತೆ, ಎಕ್ಸ್ ಡಿ ಎಕ್ಸ್ ಇತ್ತಂದರೆ ಎಕ್ಸ್ ಡಿವೈಡ್ ಬೈ ಲಾಗ್ ಎ ಆಗುತ್ತೆ. ಓಕೆ, ಇದು 3 ಫಾರ್ಮುಲಾಸ್ ಇಲ್ಲಿದ್ದಾವೆ. ಓಕೆ, ಇಷ್ಟು ಫಾರ್ಮುಲಾ ಬೇಸಿಕ್ ಇಷ್ಟಾದರೂ ನಿಮಗೆ ಗೊತ್ತಿದ್ರೆ ಈಸಿಯಾಗಿ ಇಂಟಿಗ್ರೇಷನ್ ನೀವು ಮಾಡ್ಬೋದು ಫ್ರೆಂಡ್ಸ್. ಸೊ ಈ ಇಂಟಿಗ್ರೇಷನಲ್ಲಿ ಟೋಟಲಾಗಿ 2 ಪಾರ್ಟ್ಸ್ಗಳು ಮಾಡಿದ್ದಾರೆ. ಓಕೆ, ಒಂದು ಡೆಫಿನಿಟ್ ಇಂಟಿಗ್ರಲ್, ಒಂದು ಇನ್ಡೆಫಿನಿಟ್ ಇಂಟಿಗ್ರಲ್. ಡೆಫಿನಿಟ್ ಇಂಡೆಫಿನಿಟ್ ಅಂತಂದ್ರೆ ಏನು ನೋಡಿ. ಸೊ ಇದು ಈ ಥರ ಎಕ್ಸಾಂಪಲ್ಸ್ ಇದೆ. ಇಲ್ಲಿ 2 ಟೈಪ್ ಇದಾವೆ. ಇಲ್ಲಿ ಏನಿದೆ, ಒಂದು ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಅಷ್ಟೇ ಇಲ್ಲಿ ಇಂಟಿಗ್ರೇಷನ್ ಮಾಡಿಡೋದು. ಇಲ್ಲೇನಿದೆ, ಇಂಟಿಗ್ರೇಷನ್ ಮಾಡಿ ಈ ಲಿಮಿಟ್ನ ಅಪ್ಲೈ ಮಾಡ್ಕೊಳ್ಳೋದು. ಓಕೆ, ಇದಕ್ಕೆ ಏನಂತ ಹೇಳ್ತಾರೆ, ಡೆಫಿನಿಟ್ ಇಂಟಿಗ್ರಲ್ ಅಂತ ಹೇಳ್ತಾರೆ, ಇದಕ್ಕೆ ಇಂಡೆಫಿನಿಟ್ ಇಂಟಿಗ್ರಲ್ ಅಂತ ಹೇಳ್ತಾರೆ. ಓಕೆ, ಸೊ ಇವೇ 2 ಪಾರ್ಟ್ಸ್ ಇರೋದು. ಅಂದರೆ ಡೆಫಿನಿಟಲ್ಲಿ ಏನಾಗಿರುತ್ತೆ, ಅದ್ರದ್ದು ಲಿಮಿಟ್ಸ್ ವ್ಯಾಲ್ಯೂನ ಕೊಟ್ಟಿರ್ತಾರೆ, ಇಂಟಿಗ್ರೇಷನ್ ಮಾಡಬೇಕು, ಆಮೇಲೆ ಈ ವ್ಯಾಲ್ಯೂನ ಅಪ್ಲೈ ಮಾಡ್ಕೋಬೇಕು. ಅದನ್ನು ಆಮೇಲೆ ನಾನು ಹೇಳ್ತಾ ಇದ್ದೀನಿ. ಓಕೆ, ಇವಾಗ ನಾವು ಫಸ್ಟಿಗೆ ಡಿಸ್ಕಷನ್ ಮಾಡೋದು ಇಂಡೆಫಿನಿಟ್ ಇಂಟಿಗ್ರಲ್ಸ್ ಬಗ್ಗೆ. ಓಕೆ, ಸ್ಟಾರ್ಟ್ ಮಾಡುವ. ಓಕೆ, ಸೊ ಇಲ್ಲೊಂದು 5 ಸಿಂಪಲ್ ಪ್ರಾಪರ್ಟೀಸ್ಗಳಿದ್ದಾವೆ. ಏನಿದಾವೆ ಅಂದರೆ, ಫಸ್ಟ್ ರಿಸಲ್ಟ್ ಏನಿದೆ ನೋಡಿ,
ಡಿಫ್ರೆನ್ಷಿಯೇಷನ್ ಆಫ್ ಇಂಟಿಗ್ರೇಷನ್ ಇತ್ತಂದರೆ, ಅಂದರೆ ಎರಡೂ ಇಲ್ಲಿ ನಾವು ತೊಗೊಂಡಿದ್ರೆ ಅದರ ಆನ್ಸರ್ ಏನಾಗುತ್ತೆ, ಇದು ಫಂಕ್ಷನ್ ಇರುತ್ತಲ್ಲ ಅದೇ ಆನ್ಸರ್ ಬರುತ್ತೆ. ಇದು ಫಸ್ಟ್ ಪ್ರಾಪರ್ಟಿ. ಏನೋ ಇಂಟಿಗ್ರೇಷನ್ ತೊಗೊಂಡಿದ್ರೆ ಅದಾದಮೇಲೆ ಡಿಫ್ರೆನ್ಷಿಯೇಷನು ತೊಗೊಂಡಿದ್ರೆ ಎರಡೂ ನೀವು ಮಾಡ್ತಾಯಿದ್ರೆ ಮತ್ತು ನಮ್ಮದು ಒರಿಜಿನಲ್ ಫಂಕ್ಷನ್ನೇ ಬರಬೇಕಾ, ಕರೆಕ್ಟಾ? ಸೊ ಅದ್ರದ್ದು ಇಲ್ಲಿ ಒಂದು ಫಸ್ಟ್ ಪ್ರಾಪರ್ಟಿ ಇದೆ. ಸಪೋಸ್ ಫಸ್ಟಿಗೆ ಇಂಟಿಗ್ರೇಷನ್ ತೊಗೊಂಡು ಅದಾದಮೇಲೆ ಡಿಫ್ರೆನ್ಷಿಯೇಷನ್ ತೊಗೊಂಡಿದ್ರು ಕೂಡ ಅದರ ಆನ್ಸರ್ ಏನು ಬರುತ್ತೆ, ಎಫ್ ಆಫ್ ಎಕ್ಸೇ ಬರೋದು, ಕರೆಕ್ಟಾ? ಇಲ್ಲಿ ಸ್ಟಾರ್ಟಿಂಗ್ ಎಫ್ ಆಫ್ ಎಕ್ಸ್ ಇಂಟಿಗ್ರೇಷನ್ ತೊಗೊಂಡಿದ್ರೆ ಅಂತ ಹೇಳಿ ಇಲ್ಲಿ ಪ್ಲಸ್ ಸಿ ಅಂತ ಬರೆದಿದ್ದಾರೆ, ಇಷ್ಟೇ ಇರೋದು. ಇವೆರಡು ಸಿಂಪಲ್ ರಿಸಲ್ಟ್ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಓಕೆ, ಇವಾಗ ಥರ್ಡ್ ಒನ್ ಏನಿದೆ ನೋಡಿ, ಇಂಟಿಗ್ರೇಷನ್ ಆಫ್ ಎರಡು ಫಂಕ್ಷನ್ ಎಡಿಷನ್ ಇತ್ತು ಅಂತಂದರೆ, ಓಕೆ, ಎರಡು ಫಂಕ್ಷನ್ ಮಿಡಲ್ ಎಡಿಷನ್ ಇತ್ತು, ಅವಾಗ ಇಂಟಿಗ್ರೇಷನ್ ತೊಗೋಬೇಕಾಗಿತ್ತಂದರೆ ಇದು ಭಾಳ ಸಿಂಪಲ್. ಫಸ್ಟ್ ಇಂಟಿಗ್ರೇಷನ್ ತೊಗೊಳ್ಳೋದು, ಅದಾದಮೇಲೆ ಎಡಿಷನ್, ಅದಾದಮೇಲೆ ಸೆಕೆಂಡ್ ಫಂಕ್ಷನ್ ಮತ್ತು ಇಂಟಿಗ್ರೇಷನ್ ತೊಗೊಂಡ್ಬಿಟ್ರೆ ಮುಗೀತು. ಓಕೆ, ಇಲ್ಲಿ ಸಬ್ಸ್ಟ್ರಾಕ್ಷನ್ ಇದ್ದರೂ ಕೂಡ ಅದೇ ಕಂಡೀಷನ್ನೇ ಸ್ಯಾಟಿಸ್ಫೈ ಆಗುತ್ತೆ. ಇಲ್ಲಿ ಸಬ್ಸ್ಟ್ರಾಕ್ಷನ್ ಅಥವಾ ಎಡಿಷನ್ ಇತ್ತಂದರೆ ಇದೇ ರೂಲ್ನ ನಾವಿಲ್ಲಿ ಫಾಲೋ ಮಾಡಬೇಕಾಗಿರೋದು. ನೆಕ್ಸ್ಟ್ ಫೋರ್ತ್ ರಿಸಲ್ಟ್ ಏನಿದೆ ನೋಡಿ, ಕೆ ಇಂಟು ಎಫ್ ಆಫ್ ಎಕ್ಸ್ ಇತ್ತು. ಕೆ ಅಂತಂದರೆ ಇಲ್ಲಿ ಕಾನ್ಸ್ಟೆಂಟ್ ಆಗಿರುತ್ತೆ ಇದು. ಓಕೆ, ಸೊ ಆಲ್ರೆಡಿ ನಾವು ಒಂದು ಎಕ್ಸಾಂಪಲ್ ಮಾಡಿದೆ, ಏನಿತ್ತು 4 ಇಂಟು ಎಕ್ಸ್ ಕ್ಯೂಬ್ ಇತ್ತು. 4 ಹೊರಗಡೆ ಇಟ್ಬಿಟ್ಟು ಎಕ್ಸ್ ಕ್ಯೂಬ್ನ ಇಂಟಿಗ್ರೇಷನ್ ಮಾಡಬೇಕು. 4 ಅಂದರೆ ಇಲ್ಲಿ ಕಾನ್ಸ್ಟೆಂಟ್ ಆಗಿರುತ್ತೆ. ಓಕೆ, ಇಲ್ಲಿನೂ ಕೆ ಅನ್ನೋದು ಕಾನ್ಸ್ಟೆಂಟ್ ಇದೆ, ಅದ್ರ ಸಲುವಾಗಿ ಏನು ಮಾಡಿದ್ರೆ ಕೆನ ಹೊರಗಿಟ್ಬಿಟ್ಟು ಕಾನ್ಸ್ಟೆಂಟ್ನ ಹೊರಗಿಟ್ಟು ಒಳಗೆ ಎಫ್ ಆಫ್ ಎಕ್ಸ್ ಮಾತ್ರ ಇಂಟಿಗ್ರೇಷನ್ ಮಾಡಬೇಕು. ಇಲ್ಲಿ ಇದನ್ನು ಸೇಮ್ ಆ್ಯಸ್ ಇಟ್ ಇಸ್ ಡಿಫ್ರೆನ್ಷಿಯೇಷನ್ ರೂಲೇ ಫಾಲೋ ಆಗ್ತಾ ಇದೆ. ಓಕೆ, ಇನ್ನು ಲಾಸ್ಟ್ ರಿಸಲ್ಟ್ ಇದನ್ನು ಅದೇ ರೀತಿ ಇದೆ. ಸಪೋಸ್ ಭಾಳಷ್ಟು ಫಂಕ್ಷನ್ ಕೊಟ್ಟಿದ್ದರು, ಅದರೊಳಗೆ ಕಾನ್ಸ್ಟೆಂಟ್ ಕೂಡ ಇತ್ತು ಅಂತಂದರೆ ಏನಿದೆ ನೋಡಿ, ಇಲ್ಲಿ K1 F1 ಆಫ್ ಎಕ್ಸ್ ಪ್ಲಸ್ K2 F2 ಆಫ್ ಎಕ್ಸ್ ಈ ಥರ ಇತ್ತು ಅಂತಂದರೆ ಅವಾಗ ಏನು ಮಾಡೋದು, ಸಪ್ರೇಟ್ K1 ಹೊರಗಡೆ ಇಟ್ಟು ಇಂಟಿಗ್ರೇಷನ್ ಆಫ್ ಫಂಕ್ಷನ್ F1 ಮಾಡೋದು. ಅದೇ ರೀತಿ K2 ಹೊರಗಿಟ್ಟು ಮತ್ತು ನೆಕ್ಸ್ಟ್ ಅದೇ ರೀತಿ ಲಾಸ್ಟ್ Kn ಹೊರಗಿಟ್ಟು ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸನ್ನು ಇಂಟಿಗ್ರೇಟ್ ಮಾಡಬೇಕು. ಓಕೆ, ಇಷ್ಟೇ ಇರೋದು 5 ಪ್ರಾಪರ್ಟೀಸ್, ಸಿಂಪಲ್ ಆಗಿದೆ. ಓಕೆ, ಸೊ ಇವಾಗ ಎಕ್ಸಾಂಪಲ್ ಸ್ಟಾರ್ಟ್ ಮಾಡುವ. ಓಕೆ, ಸೊ ನೋಡಿ ಇಲ್ಲಿ ನಿಮ್ದು ಏನಿದೆ, ಫಸ್ಟ್ ಕ್ವಶನ್ ಏನಿದೆಯಪ್ಪ ಅಂತಂದರೆ ರೈಟ್ ದ ಆ್ಯಂಟಿ ಡೆರಿವೇಟಿವ್ ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ. ಅದು ಯಾವುದು, ಯೂಸಿಂಗ್ ದ ಇನ್ಸ್ಪೆಕ್ಷನ್ ಮೆಥಡ್. ಓಕೆ, ಆ್ಯಂಟಿ ಡೆರಿವೇಟಿವ್ ಅಂದರೆ ಏನು ಮೊದಲು ನಮ್ಗೆ ಗೊತ್ತು ಮಾಡ್ಕೋಬೇಕು. ಇವಾಗ ಆ್ಯಂಟಿ ಡೆರಿವೇಟಿವ್ ಇಂಟಿಗ್ರೇಷನ್ ಎರಡು ಸೇಮ್. ಇಂಟಿಗ್ರೇಷನ್ ಅಂದ್ರೆ ಒಂದೇ, ಆ್ಯಂಟಿ ಡೆರಿವೇಟಿವ್ ಅಂದರೆ ಒಂದೇ. ಭಾಳ ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ಇರುತ್ತೆ, ಆ್ಯಂಟಿ ಡೆರಿವೇಟಿವ್ ಅಂದರೆ ಡಬಲ್ ಡಿಫ್ರೆನ್ಷಿಯೇಷನ್. ನೋ, ಆ್ಯಂಟಿ ಡೆರಿವೇಟಿವ್ ಅಂತಂದರೆ ಅದೇನಾಗಿರುತ್ತೆ, ಇಂಟಿಗ್ರೇಷನ್ನೇ ಆಗಿರುತ್ತೆ. ಇಂಟಿಗ್ರೇಷನ್ ಮಾಡಬೇಕಾಗಿರೋದು ನಾವು ಫಸ್ಟ್ ಕ್ವಶನ್ ಏನಿದೆ ನೋಡಿ, ಇಲ್ಲಿ y is equals ಅಂತ ಬರ್ಕೋತಾ ಇದ್ದೀನಿ ನಾನು, ಕಾಸ್ ಆಫ್ 2x ಅಂತ ಇದೆ, ಕರೆಕ್ಟಾ? ಇದು ನಿಮ್ಮದು ಫಸ್ಟ್ ಕ್ವಶನ್. ಸೊ ಇದನ್ನು ನಾವೇನು ಮಾಡಬೇಕು, ಆ್ಯಂಟಿ ಡೆರಿವೇಟಿವ್ ಅಂದರೆ ಇಂಟಿಗ್ರೇಷನ್ ಮಾಡಬೇಕಾಗಿರೋದು. ಅದು ಯಾವ ಮೆಥಡ್ ಅಂತ ಹೇಳ್ತಾ ಇದ್ದಾರೆ ಅವರು, ಇನ್ಸ್ಪೆಕ್ಷನ್ ಮೆಥಡ್. ಡೈರೆಕ್ಟಾಗಿ ಇಂಟಿಗ್ರೇಷನ್ ಮಾಡೋ ಹಾಗಿಲ್ಲ, ಇಲ್ಲಿ ಏನು ಮಾಡಬೇಕು, ಬೈ ಇನ್ಸ್ಪೆಕ್ಷನ್ ಮೆಥಡ್ ಯೂಸ್ ಮಾಡ್ಕೊಂಡು. ಇನ್ಸ್ಪೆಕ್ಷನ್ ಮೆಥಡ್ ಅಂತಂದರೆ ಏನು ಮೊದಲು ಅರ್ಥ ಮಾಡ್ಕೊ. ಇನ್ಸ್ಪೆಕ್ಷನ್ ಅಂದರೆ ಮೊದಲು ನಾವು ತಿಳ್ಕೊಬೇಕು. ಇವಾಗ ಏನು ಮಾಡಬೇಕಾಗಿರೋದು, ನಾನು ಇಲ್ಲಿ ರಫ್ಲಿಯಾಗಿ ತೋರಿಸ್ತಾ ಇದ್ದೀನಿ, ಇಂಟಿಗ್ರೇಷನ್ ಆಫ್ ಕಾಸ್ 2x dx ಇದನ್ನು ನಾವು ಇವಾಗ ಮಾಡಬೇಕಾಗಿರೋದು, ಕರೆಕ್ಟಾ? ಓಕೆ, ಸೊ ಇವಾಗ ಡೈರೆಕ್ಟಾಗಿ ಈ ಥರ ಇಂಟಿಗ್ರೇಷನ್ ತೊಗೊಂಡು ಮಾಡೋ ಹಾಗಿಲ್ಲ, ಬೈ ಯೂಸಿಂಗ್ ಡಿಫ್ರೆನ್ಷಿಯೇಷನ್ ಮೂಲಕ ಮಾಡಬೇಕು. ಅಂತಂದರೆ ಇಲ್ಲಿ ಬಂದಿರುವಂಥ ಕೊಟ್ಟಿರುವಂಥ ಫಂಕ್ಷನ್ ಇದು ಯಾವುದ್ರದ್ದು ಡಿಫ್ರೆನ್ಷಿಯೇಷನ್ ಮೊದಲು ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಅಂದರೆ ನಮ್ಮದು ಒರಿಜಿನಲ್ ಫಂಕ್ಷನ್ ಏನಿತ್ತು ಅನ್ನೋದನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಓಕೆ, ಕಾಸ್ ಇದೆ ಅಂದರೆ ಯೂಶ್ವಲಿ ಸೈನೇ ಇರಬೇಕಾ? ಓಕೆ, ನಾನು ಇವಾಗ ಇನ್ಸ್ಪೆಕ್ಷನ್ ಮೆಥಡ್ ಮೂಲಕ ಮಾಡ್ತಾಯಿದ್ದೀನಿ ನೋಡಿ. ಇದು ಭಾಳ ಸಿಂಪಲ್ ಇದೆ. ಇಲ್ಲಿ ಕಾಸ್ ಇದೆ ಅಂತಂದರೆ ನಾವು ತಿಳ್ಕೊಬೇಕು, ಇದು d/dx ಆಫ್ ಸೈನ್ ಎಕ್ಸ್ದೇನು ರಿಸಲ್ಟ್ ಇರುತ್ತೆ. ಸೈನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಕಾಸ್ ಎಕ್ಸ್ ಆಗುತ್ತೆ, ಕರೆಕ್ಟಾ? ಓಕೆ, ಬಟ್ ಇಲ್ಲಿ ನಮಗೆ ಕಾಸ್ ಎಕ್ಸ್ ಬಂದಿದೆ, ಇಲ್ಲಿ ಕೊಟ್ಟಿರೋ ಕ್ವಶನು ಕಾಸ್ ಆಫ್ 2x ಅಂತ ಇದೆ. ಸೊ ಇವಾಗ ಏನು ಮಾಡಬೇಕು, ಸೊ 2 ಅನ್ನೋದು ಒಂದು ರಿಸಲ್ಟ್ ಉಳೀತು ಇವಾಗ. ಸೊ ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ನಾನು ಇಲ್ಲಿ ಏನು ತೊಗೋತಾ ಇದ್ದೀನಿ, ಸಪೋಸ್ ಇದನ್ನ sin 2x ಅಂತ ತೊಗೊಂಡೆ. ಓಕೆ, ಸೊ ಇವಾಗ ಏನು ತೊಗೋತಾ ಇದ್ದೀನಿ, sin ಆಫ್ 2x. sin 2x ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಕಾಸ್ 2x ಆಗುತ್ತಾ, ಕಾಸ್ ಆಫ್ 2x ಆಗುತ್ತೆ. ಬಟ್ ಇಲ್ಲಿ ಎಕ್ಸ್ಟ್ರಾ ಟರ್ಮ್ ಬಂತು ಏನು, 2x. ಅಂದರೆ ಮತ್ತೆ ನೀವು 2xಗೆ ಡಿಫ್ರೆನ್ಷಿಯೇಟ್ ಮಾಡ್ತೀರಾ, 2 ಇಂಟು ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಆಗುತ್ತೆ, ಅಂದರೆ 2 ಬಂತು. ಓಕೆ, ಸೊ ಇವಾಗ ನಾವು ಕಂಪೇರ್ ಮಾಡಿ ನೋಡಿ, ಇವಾಗ ಕ್ವಶನ್ಗೆ ಇದಕ್ಕೆ ಮ್ಯಾಚ್ ಆಗ್ತಾ ಇದೆನಾ, ಇಲ್ಲ. ಯಾಕಂದರೆ ಇಲ್ಲಿ ಕಾಸ್ 2x ಮತ್ತು 2 ಒಂದು ಎಕ್ಸ್ಟ್ರಾ ಟರ್ಮ್ ಬಂದಿದೆ. 2 ಒಂದು ಎಕ್ಸ್ಟ್ರಾ ಟರ್ಮ್ ಬಂದಿದ್ರೆ ಏನು ಮಾಡಬೇಕು, ಈ 2ನ ಈ ಸೈಡ್ ಶಿಫ್ಟ್ ಮಾಡ್ಕೊಂಡ್ಬಿಡ್ಬೇಕು. ಏನಾಗುತ್ತೆ ನೋಡಿ, ಇದು 2ನ ಈ ಸೈಡ್ ಶಿಫ್ಟ್ ಮಾಡಿಕೊಂಡ್ರೆ d/dx ಆಫ್ ಸೈನ್ ಆಫ್ 2x ಡಿವೈಡೆಡ್ ಬೈ 2 ಈಸ್ ಈಕ್ವಲ್ಸ್ ಟು ಕಾಸ್ 2x. ಸಿಗ್ತಾ ನಮ್ಗೆ ಆನ್ಸರ್? ಓಕೆ, ನಮ್ಗೆ ಬಂತ ಇದು ನಮ್ಮದು ಮೇನ್ ಫಂಕ್ಷನ್. ಇವಾಗ ಏನು ಮಾಡಿದ್ರು, ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿ ನೋಡಿ ಇವಾಗ ಇದೇ ಆನ್ಸರ್ ಬರುತ್ತೋ ಇಲ್ಲೋ ಅಂತ. ಇವಾಗ ಏನಿತ್ತು ನಮ್ಮದು ಸೈನ್ ಡಿಫ್ರೆನ್ಷಿಯೇಷನು ಕಾಸ್ ಆಫ್ 2x, ಇಲ್ಲಿ 2x ಡಿವೈಡೆಡ್ ಬೈ 2 ಆಲ್ರೆಡಿ ಇತ್ತು. 2x ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಮತ್ತೆ 2 ಆಗುತ್ತಾ, ಅಂದರೆ 2 ಕ್ಯಾನ್ಸಲ್ ಆಗಿ ಮತ್ತೆ ಕಾಸ್ 2x ಬರುತ್ತಲ್ಲ. ಓಕೆ, ಸೊ ಹಾಗಾಗಿ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ 2x ಡಿವೈಡ್ ಬೈ 2 ಅಂತಂದರೆ ಏನು ಬಂತು ನಮ್ಮದು ಆನ್ಸರ್, ಕಾಸ್ ಆಫ್ 2x ಬಂತು. ಅಂತಂದರೆ ನಿಮ್ಮದು ಇದ್ರದ್ದು ಇಂಟಿಗ್ರೇಷನ್ ಆನ್ಸರ್ ಇದೇ ಆಗಬೇಕಂದಂಗೆ ಆಯಿತಾ. ಅಂತಂದರೆ ಏನು, ಇಂಟಿಗ್ರೇಷನ್ ಆಫ್ ಕಾಸ್ ಆಫ್ 2x dx ಇಸ್ ಈಕ್ವಲ್ಸ್ ಟು ಏನಿದೆ ಇಲ್ಲಿ ಆನ್ಸರ್, ಸೈನ್ ಆಫ್ 2x ಡಿವೈಡೆಡ್ ಬೈ 2 ಪ್ಲಸ್ ಸಿ. ಇದು ನಿಮ್ಮದು ಆ್ಯಂಟಿ ಡೆರಿವೇಟಿವ್ ಆನ್ಸರ್ ಬೈ ಯೂಸಿಂಗ್ ಇನ್ಸ್ಪೆಕ್ಷನ್ ಮೆಥಡ್.
ಯೂಶ್ವಲಿ ಡೈರೆಕ್ಟಾಗಿ ಇಂಟಿಗ್ರೇಷನ್ ಮಾಡಬೇಕಾಗಿರೋದು ಅದು ಡೈರೆಕ್ಟ್ ಮೆಥಡಲ್ಲಿ ಬರೋದು. ಇನ್ಸ್ಪೆಕ್ಷನ್ ಮೆಥಡ್ ಅಂದರೆ ಬೈ ಯೂಸಿಂಗ್ ದ ಹೆಲ್ಪ್ ಆಫ್ ಡಿಫ್ರೆನ್ಷಿಯೇಷನ್ ತೊಗೋಬೇಕು. ಡಿಫ್ರೆನ್ಷಿಯೇಷನ್ ತೊಗೊಂಡು ಅದನ್ನು ಇಕ್ವೇಟ್ ಮಾಡ್ತಾ ಹೋಗಬೇಕು. ನಿಮ್ದು ಆನ್ಸರ್ ಏನು ಬರಬೇಕು, ಕೊಟ್ಟಿರುವಂಥ ಕ್ವಶನ್ ಇಲ್ಲಿ ಬರ್ತಾ ತಾನೆ ಅದನ್ನ ಸಿಂಪ್ಲಿಫೈ ಮಾಡ್ಕೋಬೇಕು. ಇಲ್ಲಿ ಕೊಟ್ಟಿರೋ ಕ್ವಶನ್ ಬಂದರೆ ಇಲ್ಲಿ ಏನು ಬಂದಿರುತ್ತಲ್ಲ ಅದೇ ಆನ್ಸರ್ ಏನಾಗಿರುತ್ತೆ, ನಿಮ್ಮದು ಇಂಟಿಗ್ರೇಷನ್ ಆನ್ಸರ್ ಆಗಿರುತ್ತೆ. ಸೊ ಸಿಂಪಲ್ ಇದೆನಾ, ಇದು ಬೈ ಇನ್ಸ್ಪೆಕ್ಷನ್ ಮೆಥಡ್. ಇನ್ನೊಂದು ಎಕ್ಸಾಂಪಲ್ ಇದೆ ನೋಡಿ, ಏನಿದೆ ಸೆಕೆಂಡ್ ಎಕ್ಸಾಂಪಲ್ ಅಂದರೆ 3x² + 4x³ ಅಂತ ಇದೆ. ಇದನ್ನು ನಾವು ಏನು ಮಾಡಬೇಕು, ಬೈ ಇನ್ಸ್ಪೆಕ್ಷನ್ ಮೆಥಡ್ ಮೂಲಕನೇ ಮಾಡಬೇಕು. ಅಂತಂದರೆ ಫಸ್ಟ್ ಇದು ಒಂದು ರಿಸಲ್ಟ್ನ ತೊಗೊಳ್ಳಿ, ಏನಿದೆ d/dx ಆಫ್ 3x² ಬರಬೇಕು ಅಂತಂದರೆ ಇದು ರಿಸಲ್ಟು x³ ಡಿಫ್ರೆನ್ಸಿಯೇಷನ್ ಆಗಿರುತ್ತೆ. x³ ಡಿಫ್ರೆನ್ಸಿಯೇಷನ್ ಏನಿದೆ ನೋಡಿ, 3x² ಇದೆ, ಕರೆಕ್ಟಾ? ಸೊ ನೆಕ್ಸ್ಟ್ ರಿಸಲ್ಟ್ ನೋಡಿ, ಏನಿದೆ d/dx ಆಫ್ ಇದು ರಿಸಲ್ಟ್ x³ ಇದೆ ಅಂತಂದರೆ ನಾವು ಒಂದು ರಿಸಲ್ಟ್ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ, x⁴. x⁴ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ ನೋಡಿ, 4x⁴ -3 ಅಂದರೆ 3 ಆಗುತ್ತಾ? ಸಾರಿ, 4 - 1 ಅಂದರೆ 3 ಆಗುತ್ತಾ? ಅಂದರೆ ಬಂತು ಇದು ರಿಸಲ್ಟ್. ಅಂತಂದರೆ ಇವಾಗ ಎರಡು ಕೂಡಿಸಿ ಬರೆದ್ರೆ ಏನಾಗುತ್ತೆ ನೋಡಿ, d/dx ಆಫ್ ಯಾವುದು ರಿಸಲ್ಟು x³ + x⁴ ಈಸ್ ಈಕ್ವಲ್ಸ್ ಟು ಇದ್ರದ್ದು ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, 3x² ಆಗುತ್ತೆ ಪ್ಲಸ್ ಇದ್ರದ್ದು 4x³ ಆಗುತ್ತೆ. ಇಲ್ಲಿ ಕೇರ್ಫುಲ್ ಅಬ್ಸರ್ವ್ ಮಾಡಿ, ಡಿಫ್ರೆನ್ಷಿಯೇಷನ್ ಮಾಡ್ತಾ ಇದ್ದರೆ ಇಂಟಿಗ್ರೇಷನ್ ಮಾಡ್ತಾ ಇಲ್ಲ ಇನ್ನೂ. ಇದ್ದದ್ದು ಡಿಫ್ರೆನ್ಷಿಯೇಷನ್ x⁴ ಏನಿದೆ, n × x⁴n - 1 ಇದೆ. ಅದರ ಆನ್ಸರ್ ಇಲ್ಲಿ ಬರ್ತೀನಿ. ಅದೇ ರೀತಿ ಇದರ ಆನ್ಸರ್ ಕೂಡ ನಾನು ಇಲ್ಲಿ ಬರ್ತಿದ್ದೀನಿ. ಅಂತಂದರೆ ನಮ್ಮದು ಕ್ವಶನ್ ಕೊಟ್ಟಿರೋಂಥ ಕ್ವಶನ್ ಬಂತು, ಇಲ್ಲಿ ಕೊಟ್ಟಿರೋ ಕ್ವಶನ್ ಬಂದರೆ ಇದೇನಾಗುತ್ತೆ, ಇದ್ರದ್ದು ಇಂಟಿಗ್ರೇಷನ್ ಏನಾಗುತ್ತೆ ಇಲ್ಲಿರುತ್ತೆ. ಅಂದರೆ ಆಂಟಿ ಡೆರಿವೇಟಿವ್ ಆಫ್ 3x² + 4x³ ಆನ್ಸರ್ ಏನಾಯಿತು, x³ + x⁴ ಆಯಿತು. ಸೊ ಇನ್ನೊಂದು ಕ್ವಶನ್ ಇದೆ, ಥರ್ಡ್ ಒನ್, ಅದು ಸಿಂಪಲ್ ಇದೆ. 1/x ಅಂತಂದರೆ ಅದರ ರಿಸಲ್ಟ್ ನಿಮ್ಗೆ ಗೊತ್ತಿದೆ log x ಇದೆ ಅಂತಂದರೆ ಆನ್ಸರ್ ಏನಾಗುತ್ತೆ, log x ಆಗಿಬಿಡುತ್ತೆ. ಅದನ್ನು ನೀವೇ ಮಾಡಿಬಿಡಿ. ಓಕೆ, ಇವಾಗ ನಾನು ನೆಕ್ಸ್ಟ್ ಡೈರೆಕ್ಟಾಗಿ ಹೋಗ್ತಾ ಇದ್ದೀನಿ ಇಂಟಿಗ್ರೇಷನ್. ಆ್ಯಕ್ಚುಲಿ ಡೈರೆಕ್ಟಾಗಿ ಇಂಟಿಗ್ರೇಷನ್ ಯಾವ ಥರ ಮಾಡಬೇಕು ಅನ್ನೋದನ್ನು ನೋಡಿ. ಏನಿದೆ, ಫೈಂಡ್ ದ ಫಾಲೋಯಿಂಗ್ ಇಂಟಿಗ್ರಲ್ಸ್ ಅಂತ ಇದೆ. ಅಂದರೆ ಇಲ್ಲಿ ಇರುವಂಥ ಕ್ವಶನ್ಗೆ ಆ್ಯಕ್ಚುಲಿ ನೀವೇನು ಮಾಡಬೇಕಾಗಿರೋದು, ಇಂಟಿಗ್ರೇಷನ್ ಡೈರೆಕ್ಟಾಗಿ ಮಾಡಬೇಕಾಗಿರೋದು. ಫಸ್ಟ್ ಕ್ವಶನ್ ನೋಡಿ ಬರಿತಾ ಇದ್ದೀನಿ ಇಲ್ಲಿ. ಓಕೆ, ಸೊ ಇವಾಗ ನಾವು ಇದಕ್ಕೆ ಇಂಟಿಗ್ರೇಷನ್ ಮಾಡಬೇಕು. ಓಕೆ, ಸೊ ಇಲ್ಲಿ ಇಂಟಿಗ್ರೇಷನ್ ಮಾಡಬೇಕಂದ್ರೆ ನಾವು ಇಲ್ಲಿವರೆಗೂ ಇದು ಯಾವ ಥರ ಇದೆ, u/v ಫಾರ್ಮುಲಾ ಇದೆ. u/v ಫಾರ್ಮುಲಾ ಇಂಟಿಗ್ರೇಷನ್ದು ಸ್ಟಡಿ ಮಾಡಿದ್ದೀವಿ ಇಲ್ಲ, ಡಿಫ್ರೆನ್ಷಿಯೇಷನಲ್ಲಿ ಇತ್ತು, ಬಟ್ ಇಂಟಿಗ್ರೇಷನ್ ಇಲ್ಲಿವರೆಗೂ ಸ್ಟಡಿ ಮಾಡಿಲ್ಲ. ನಾವು ಏನು ಮಾಡಿದ್ವಿ, ಇಂಟಿಗ್ರೇಷನ್ ಆಫ್ ಎಡಿಷನ್ ಆಲ್ರೆಡಿ ನೋಡಿದ್ವಿ. f(x) + g(x) ಇತ್ತಂದರೆ ಸಪ್ರೇಟಾಗಿ ತೊಗೋಬೋದು, ಬಟ್ ಎಡಿಷನ್ ಸಬ್ಸ್ಟ್ರಾಕ್ಷನ್ ಗೊತ್ತಿದೆ, ಬಟ್ ಡಿವಿಷನ್ ಗೊತ್ತಿಲ್ಲ. ಅಂತಂದರೆ ಇದನ್ನು ನಾವು ಸಿಂಪ್ಲಿಫೈ ಮಾಡ್ಕೋಬೇಕಾಗಿರೋದು. ಸಿಂಪ್ಲಿಫೈ ಮಾಡಿಕೊಂಡು ನಾವೇನು ಮಾಡಬೇಕು, ಇಂಟಿಗ್ರೇಟ್ ಮಾಡಬೇಕು. ಯಾವ ಥರ ಸಿಂಪ್ಲಿಫೈ ಮಾಡಬೇಕಂದ್ರೆ ಇಲ್ಲಿ ಬಂದಿರುವಂಥ LCM ನಾನು ಏನು ಮಾಡ್ತಾಯಿದ್ದೀನಿ, ಎರಡಕ್ಕೂ ಸಪ್ರೇಟಾಗಿ ಡಿವೈಡ್ ಮಾಡ್ಕೋತಾ ಇದ್ದೀನಿ. ಏನಾಗುತ್ತೆ ನೋಡಿ, ಇಂಟಿಗ್ರೇಷನ್ ಆಫ್ ಇದನ್ನು x³ / x ಮೇಲೆ ಮೈನಸ್ ಇಲ್ಲಿ x² ಇದಕ್ಕೆ ಡಿವೈಡ್ ಮಾಡಿದರೆ 1 - x² dx. ಇದು ಕರೆಕ್ಟಾ? ಓಕೆ, ಇವಾಗ ನೋಡಿ ಇಲ್ಲಿ ಸ್ಕ್ವೇರ್ ಇದೆ, ಇಲ್ಲಿ ಕ್ಯೂಬ್ ಇದೆ, ಅಂದರೆ ಕ್ಯಾನ್ಸಲ್ ಆಗುತ್ತಾ ಒನ್ ಟರ್ಮ್, ಇಲ್ಲಿ ಉಳಿದಿತ್ತು. ಇಲ್ಲಿ 2 ಟರ್ಮ್ ಕ್ಯಾನ್ಸಲ್ ಆಯಿತು ಅಂದರೆ 1 ಟರ್ಮ್ ಉಳಿತಾ. ಅದನ್ನೇ ನಾನು ನೆಕ್ಸ್ಟ್ ರಿಸಲ್ಟಲ್ಲಿ ಬರಿತಾ ಇದ್ದೀನಿ. x ಮಾತ್ರ ಉಳಿತು, ಇಲ್ಲಿ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಇಲ್ಲಿ ಕ್ಯೂಬ್ ಇತ್ತು ಅಂದರೆ 1 ಟರ್ಮ್ ಉಳಿತು. ಮೈನಸ್ ಇಲ್ಲಿ ಸ್ಕ್ವೇರ್ ಇದೆಯಲ್ಲ, ಇದನ್ನು ನಾನು ಮೇಲ್ಗಡೆ ತೊಗೋತಾ ಇದ್ದೀನಿ, ಅಂದರೆ x⁻² dx. ಇದು ಬಂತು ನಮ್ಮದು ಆನ್ಸರ್ ಇವಾಗ, ಕರೆಕ್ಟಾ? ಸೊ ಆಲ್ರೆಡಿ ನಾವು ಏನು ಮಾಡಿದ್ವಿ, ಎರಡು ಫಂಕ್ಷನ್ನ ಮೈನಸ್ ಇತ್ತಂದರೆ ಸಪ್ರೇಟಾಗಿ ಇಂಟಿಗ್ರೇಷನ್ ತೊಗೋಬೋದು ಅಂತ ಹೇಳಿದ್ನ. ಅಂತಂದರೆ ಇಂಟಿಗ್ರೇಷನ್ ಆಫ್ x × dx ಮೈನಸ್ ಇಂಟಿಗ್ರೇಷನ್ ಆಫ್ x⁻² dx, ಕರೆಕ್ಟ್? ಓಕೆ, ಇವಾಗ ನಾವು ಇದಕ್ಕೆ ಇಂಟಿಗ್ರೇಷನ್ ಮಾಡಬೇಕು. ನಮಗೆ ಗೊತ್ತಿದೆ ಆಲ್ರೆಡಿ ಫಸ್ಟ್ ಫಾರ್ಮುಲಾ ಏನು ಸ್ಟಡಿ ಮಾಡಿದ್ವಿ, ಇಂಟಿಗ್ರೇಷನ್ ಆಫ್ x⁻n ಇತ್ತಂದರೆ x⁻n + 1 / n + 1 + c ಅಂತ ಆಯ್ತು, ಕರೆಕ್ಟಾ? ಓಕೆ, ಇವಾಗ ನಾವು ಇದನ್ನು ಫಾರ್ಮುಲಾ ಯೂಸ್ ಮಾಡ್ಕೋತಾ ಇದ್ದೀವಿ. ಏನಾಗುತ್ತೆ ನೋಡಿ, ಇಂಟಿಗ್ರೇಷನ್ ಆಫ್ ಇಲ್ಲಿ ಏನಿಲ್ಲ ಅಂತಂದರೆ ಏನಿರುತ್ತೆ, 1 ಇರುತ್ತೆ. ಓಕೆ, ಆ ಫಾರ್ಮುಲಾ ಅಪ್ಲೈ ಮಾಡಿ. ಏನಾಗುತ್ತೆ, x⁻n ಅಂದರೆ 1 ಇದೆ, 1 + 1 / 1 + 1 ಪ್ಲಸ್ ಇದೆ, ಅದನ್ನ ಲಾಸ್ಟಿಗೆ ಬರೆದ್ರು ಕೂಡ ನಡೆಯುತ್ತೆ. ಇಲ್ಲೇನಿದೆ, x⁻n ಜಾಗದಲ್ಲಿ -2 ಇದೆ. ಓಕೆ, ಆ ಫಾರ್ಮುಲಾ ಅಪ್ಲೈ ಮಾಡ್ತಾ ಹೋಗಿ. x⁻n ಅಂದರೆ -2 + 1 / -2 + 1. ಇಲ್ಲಿ ಎರಡಕ್ಕೂ ಕಾಮನ್ ಆಗಿ ಪ್ಲಸ್ ಸಿ ಒಂದು ಸತಿ ಬರೆದ್ರೆ ಸಾಕು, ನಡೆಯುತ್ತೆ. ಓಕೆ, ಸೊ ಇವಾಗ ಇದನ್ನು ಸಿಂಪ್ಲಿಫೈ ಮಾಡಿ ಬರಬೇಡಿ. ಏನಾಗುತ್ತೆ ನೋಡಿ, x⁻1 + 1 ಅಂದರೆ 2 ಆಯಿತಾ, x² / 2 ಮೈನಸ್ ಇಲ್ಲೇನಿದೆ x⁻² + 1 ಅಂದರೆ -1 ಆಯಿತಾ. ಓಕೆ, x⁻−1 / ಇಲ್ಲಿನೂ -1 ಆಗುತ್ತೆ ಪ್ಲಸ್ ಸಿ. ಓಕೆ, ಬೇಕಿದ್ದರೆ ನೀವು ಇದು ಮೈನಸ್ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಮೈನಸ್ ಇದು ರಿಸಲ್ಟು ಪ್ಲಸ್ ಆಗುತ್ತೆ. x⁻−1 ಇತ್ತಂದರೆ ಇದನ್ನು ತಳಗಡೆ ಬರೀಬೋದಾ, 1/x ಈ ಥರನೂ ಬರೀಬೋದು. ಓಕೆ, ಎಷ್ಟು ಮಾಡಿದರೆ ಇದು ನಿಮ್ಮದು ಆನ್ಸರ್ ಕಂಪ್ಲೀಟ್ ಆಯಿತು. ಸಿಂಪಲ್ ಇದೆನಾ? 1 ಮಾರ್ಕ್ಸ್ ಇಲ್ಲ 2 ಮಾರ್ಕ್ಸಿಗೆ ಈ ಥರ ಎಕ್ಸಾಂಪಲ್ಸ್ನ ಕೇಳ್ತಾರೆ. ಸಿಂಪಲ್ ಇದೆನಾ? ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್ ನೋಡಿ, ಇದು ಭಾಳ ಸಿಂಪಲ್ ಇದೆ. ಇಲ್ಲೇನು ಪ್ಲಸ್ ಇದೆ ಅಂದರೆ ಇಂಟಿಗ್ರೇಷನ್ ಸಪ್ರೇಟಾಗಿ ತೊಗೋಬೋದಾ,
ಓಕೆ, ಇಂಟಿಗ್ರೇಷನ್ ಸಪ್ರೇಟ್ ತೊಗೊಂಡ್ರೆ ಏನಾಗುತ್ತೆ ನೋಡಿ, ಎಕ್ಸ್ ರೇಸ್ ಟು 2/3 ತೊಗೋತೀರಾ ಡಿ ಎಕ್ಸು ಪ್ಲಸ್ ಇಂಟಿಗ್ರೇಷನ್ ಆಫ್ 1 ಇಂಟು ಡಿ ಎಕ್ಸ್ ಆಯಿತು. ಕರೆಕ್ಟಾ? ಓಕೆ, ಸೊ ಇಂಟಿಗ್ರೇಷನ್ ಆಫ್ ಎಕ್ಸ್ ರೇಸ್ ಟು ಎನ್ ಫಾರ್ಮಲ್ಲ ಇಲ್ಲಿ ಅಪ್ಲೈ ಮಾಡಿ. ಏನಾಗುತ್ತೆ, ಎಕ್ಸ್ ರೇಸ್ ಟು ಎನ್ ಅಂದರೆ ಎಷ್ಟಿದೆ 2/3 + 1 ಡಿವೈಡ್ ಬೈ ಇಲ್ಲಿ ಕೂಡ 2/3 + 1 ಆಗುತ್ತೆ. ಕರೆಕ್ಟಾ? ಅದೇ ರೀತಿ ಈ ಸೈಡ್ ಮಾಡಿದರೆ ಇಂಟಿಗ್ರೇಷನ್ ಆಫ್ 1 ಫಾರ್ಮುಲಾ ಸೆಕೆಂಡ್ ಒನ್ ಏನು ಹೇಳಿದೆ ನಾನು, ಕಾನ್ಸ್ಟೆಂಟ್ ಇತ್ತಂದರೆ ಅದರ ರಿಸಲ್ಟ್ ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ 1 ಎಕ್ಸ್ ಆಗುತ್ತೆ. ಇದನ್ನು ಬರೆಯೋದು ಮರಿಬಾರ್ದಾಗಿಲ್ಲ. ಪ್ಲಸ್ ಸಿ, ಇಲ್ಲಿ ಬೇಕಿದ್ರೆ ನೀವು ಇಲ್ಲಿ ಪ್ಲಸ್ ಸಿ, ಇಲ್ಲಿ ಪ್ಲಸ್ ಸಿ ಅಂತ ಬರೋದು, ಅಥವಾ ಇಲ್ಲಿ ಪ್ಲಸ್ C1 C2 ಅಂತ ಬರೋದು, ಅದಾದಮೇಲೆ ಸಿ ಅಂತ ಬರಿಬೋದು. ಓಕೆ, ನಾನು ಓವರಾಲ್ ಎರಡು ಕೂಡಿಸಿ ಒಂದು ಸತಿ ಸಿ ಬರೆದ್ರು ಓಕೆ, ಅದು ಕೂಡ ಕರೆಕ್ಟ್ ಆಗುತ್ತೆ. ಓಕೆ, ಸೊ ಇದನ್ನ ಸಿಂಪ್ಲಿಫೈ ಮಾಡಿ ಬರ್ಬಿಟ್ಟೆ ಮುಗೀತು. ಎಕ್ಸ್ ರೇಸ್ ಟು 2/3 + 1 ಅಂದರೆ 3 LCM ಆಗುತ್ತೆ. 3 + 2 ಅಂದರೆ 5 ಆಯಿತು. ಅಂದರೆ ಏನಾಯ್ತು ಇದು ರಿಸಲ್ಟು, ಎಕ್ಸ್ ರೇಸ್ ಟು 5/3 ಆಯಿತು. ಇದು ಆನ್ಸರ್ ಕೂಡ 5/3ನೇ ಆಗುತ್ತಾ. ಓಕೆ, 5/3 ಪ್ಲಸ್ ಎಕ್ಸ್ ಪ್ಲಸ್ ಸಿ. ಇದು 5/3 ಇದ್ದದನ್ನು ನಾನು ಮೇಲ್ಗಡೆ ತೊಗೊಂಡ್ರೆ ಏನಾಗುತ್ತೆ, 3/5 ಆಗುತ್ತೆ. ಸೊ ಇಷ್ಟು ಮಾಡಿದರೆ ನಿಮ್ಮದು ಆನ್ಸರ್ ಕಂಪ್ಲೀಟ್ ಆಯಿತು. ಸಿಂಪಲ್ ಇದೆನಾ ಎಕ್ಸಾಂಪಲ್? ಓಕೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಥರ್ಡ್ ಒನ್ ಏನಿದೆ ಇಲ್ಲಿ. ಫಸ್ಟ್ ಏನು ಮಾಡ್ಕೋಬೇಕು, ಇಲ್ಲಿ ಪ್ಲಸ್ ಇದೆ ಅಂದರೆ ನಾನು ಅದನ್ನ ಸಪ್ರೇಟಾಗಿ ಇಂಟಿಗ್ರೇಷನ್ ತೊಗೋತಾ ಇದ್ದೀನಿ. ಎಕ್ಸ್ ರೇಸ್ ಟು 3/2 ಡಿ ಎಕ್ಸ್ ಪ್ಲಸ್ 2, ಇಲ್ಲಿ 2 ಒಂದಿದೆ, ಆಮೇಲೆ ಫಂಕ್ಷನ್ ಇದೆ ಅಂದರೆ 2 ಹೊರಗಡೆ ಇಡ್ಬೋದು. ಲಾಸ್ಟ್ ಪ್ರಾಪರ್ಟಿ ಅವ್ರು ಮಾಡಿದ್ರು ಕೆ ಇಂಟು ಎಫ್ ಆಫ್ ಎಕ್ಸ್ ಇತ್ತಂದರೆ 2 ಹೊರಗಡೆ ಇಟ್ಟು, ಕಾನ್ಸ್ಟೆಂಟ್ ಹೊರಗಡೆ ಇಟ್ಟು ಒಳಗೆ ಫಂಕ್ಷನ್ನ ಇಂಟಿಗ್ರೇಷನ್ನ ಮಾಡ್ತಾಯಿದ್ರಿ. ಮೈನಸ್ ಇಂಟಿಗ್ರೇಷನ್ ಆಫ್ 1/x dx. ಸೊ ಇವಾಗ ಇದಕ್ಕೆ ಒಂದೊಂದಾಗಿ ಇಂಟಿಗ್ರೇಷನ್ ಮಾಡ್ತಾ ಹೋಗಿ. ಮತ್ತು ಇಲ್ಲಿ ಎಕ್ಸ್ ರೇಸ್ ಟು ಎನ್ ಫಾರ್ಮುಲಾ ಹಚ್ಚಿದರೆ 3/2 + 1 ಡಿವೈಡ್ ಬೈ 3/2 + 1 ಪ್ಲಸ್ ಇಲ್ಲಿ 2 ಆ್ಯಸ್ ಇಟ್ ಈಸ್ ಬರಿತಾ ಇದ್ರೆ ಇ ರೇಸ್ ಟು ಎಕ್ಸ್ ಇಂಟಿಗ್ರೇಷನ್ ಏನಾಗುತ್ತೆ, ಇ ರೇಸ್ ಟು ಎಕ್ಸ್ ಆಗುತ್ತೆ. ಸೊ ಇಲ್ಲಿ ಇ ರೇಸ್ ಟು ಎಕ್ಸ್ ಬರೀರಿ, ಮೈನಸ್ 1/x ಇಂಟಿಗ್ರೇಷನ್ನ ಲಾಗ್ ಆಫ್ mod x. ಸೊ ಇದನ್ನು ಬರೆಯೋದು ಮರಿಬೇಡ್ರಿ. ಕರೆಕ್ಟಾ? ಓಕೆ, ಲಾಸ್ಟ್ ರಿಸಲ್ಟು ಪ್ಲಸ್ ಸಿ ಅಂತ ಬರೆದ್ಬಿಟ್ರೆ ಮುಗೀತು. ಓಕೆ, ಇದು ಬೇಕಿದ್ರೆ ಇನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡಿದರೆ ಎಷ್ಟಾಗುತ್ತೆ ನೋಡಿ, 2 LCM ತೊಗೊಂಡ್ರೆ 2 + 1 ಅಂತಂದರೆ 2 LCM ಆಗುತ್ತೆ. ಸೊ 2 + 3 ಅಂತಂದರೆ 5 ಆಯಿತು. ಅಂದರೆ ಇದು 5/2 ಆಗುತ್ತೆ. ಇದು 5/2 ಆಗುತ್ತೆ. ಇದನ್ನು 5/2ನೇ ಆಗುತ್ತಾ. 5/2 ಆದರೆ ಇದನ್ನು ಮೇಲ್ಗಡೆ ಬರೆದ್ರೆ ಏನಾಗುತ್ತೆ, ಇದು 2/5 ಆಯಿತು. ಇದಾಯಿತು ನಿಮ್ಮದು ಆನ್ಸರ್ ಕಂಪ್ಲೀಟಾಗಿ. ನೆಕ್ಸ್ಟ್ ಒನ್ ಮೋರ್ ಟೈಮ್ ಡಿಫ್ರೆಂಟ್ ಟೈಪ್ ಎಕ್ಸಾಂಪಲ್ಸ್ ಇದ್ದಾವೆ. ಇವು ಏನಿದೆ ಇಲ್ಲಿ ಟಿಗ್ನಾಮೆಟ್ರಿ ರಿಸಲ್ಟ್ಸ್ ಇದೆ. ಇದಕ್ಕೆ ಇಂಟಿಗ್ರೇಷನ್ ನಾವು ಮಾಡಬೇಕಾಗಿರೋದು. ಅದರಲ್ಲಿ ಫಸ್ಟ್ ಕ್ವಶನ್ ಏನಿದೆ sin x + cos x ಅಂತಿದೆ. ಸೊ ಇದು ಸಿಂಪಲ್ಲಾಗಿ ಇಲ್ಲಿನೂ ಕೂಡ ಏನು ಮಾಡಬೇಕು, ಸಪ್ರೇಟಾಗಿ ತೊಗೋಬೇಕು. ಇಂಟಿಗ್ರೇಷನ್ ಆಫ್ sin x dx ಅಂತ ತೊಗೋತೀರಾ, ಪ್ಲಸ್ ಇಂಟಿಗ್ರೇಷನ್ ಆಫ್ cos x dx. ಇಲ್ಲಿ ನೆನಪಿರಬೇಕು, ಕೇರ್ಫುಲ್ಲಾಗಿ ನೀವು ಮಾಡ್ತಾ ಇರೋದು ಇಂಟಿಗ್ರೇಷನ್. ಸೊ ಇಂಟಿಗ್ರೇಷನ್ ಆಫ್ sin x ಏನಾಗುತ್ತೆ, ಮೈನಸ್ cos x ಆಗುತ್ತೆ. ಕರೆಕ್ಟಾ? ಪ್ಲಸ್ ಸಿ ಅಂತ ಬರೀಬೇಕು. ಆ್ಯಕ್ಚುಲಿ ಇಲ್ಲಿ ನಾನು ಎರಡು ಕೂಡಿಸಿ ಬರಿತಾ ಇದ್ದೀನಿ ಇಲ್ಲಿ. ಕರೆಕ್ಟ್? ಇಲ್ಲಿ ಯಾಕೆ ಮೈನಸ್ ಬಂತು, ಇದು ಇಂಟಿಗ್ರೇಷನ್ ಇರುತ್ತೆ. ಈ ಡಿಫ್ರೆನ್ಷಿಯೇಷನ್ ಆಫ್ ಮೈನಸ್ ಆಫ್ cos x ಅಂದರೆ ಆನ್ಸರ್ ಏನು ಬರುತ್ತೆ, sin x ಬರುತ್ತೆ. ನಿಮ್ಗೆ ಡೌಟ್ ಬಂದರೆ ರಿವರ್ಸ್ ಆಗಿ ಡಿಫ್ರೆನ್ಷಿಯೇಷನ್ ಮಾಡಿ ನೋಡ್ಬೋದು, ಇದು ಆನ್ಸರ್ ಕರೆಕ್ಟ್ ಇದೆಯೋ ಇಲ್ಲೋ ಅಂತ. ಅದೇ ರೀತಿ cos x ಇದು sin x ಆಗುತ್ತೆ. ಪ್ಲಸ್ ಸಿ. ಭಾಳ ಸ್ಟೂಡೆಂಟ್ಸ್ ಇಲ್ಲಿನೇ ಮೈನಸ್ ಬರಿತಾ ಹೋಗ್ತಾ ಇದ್ದಾರೆ. ಅದು ಡಿಫ್ರೆನ್ಷಿಯೇಷನ್ ಅಲ್ಲ, ಇದು ಇಂಟಿಗ್ರೇಷನ್. ಸೊ ಇಷ್ಟು ಮಾಡಿಬಿಟ್ಟೆ ನಿಮ್ದು ಆನ್ಸರ್ ಕಂಪ್ಲೀಟ್ ಆಯಿತು. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್ ಏನಿದೆ, ಇಲ್ಲಿ cosec x ಇದೆ, ಅದಾದಮೇಲೆ ಇಲ್ಲಿ ಒಂದು ಬ್ರ್ಯಾಕೆಟ್ ಇದೆ, ಮತ್ತು cosec x ಪ್ಲಸ್ cot x ಅಂತಿದೆ. ಓಕೆ, ಆ್ಯಕ್ಚುಲಿ ಇದು ಎರಡು ರಿಸಲ್ಟ್ಸ್ ಇದ್ದಾವೆ. ಅಂದರೆ u ಇಂಟು ವಿ ಫಾರ್ಮುಲಾ. ಇಲ್ಲಿವರೆಗೆ ನಾವು ಇಂಟಿಗ್ರೇಷನಲ್ಲಿ u ಇಂಟು ವಿ ಫಾರ್ಮುಲಾ ಸ್ಟಡಿ ಮಾಡಿಲ್ಲ, ಬರೀ ಎಡಿಷನ್ ಸಬ್ಟ್ರಾಕ್ಷನ್ ಅಷ್ಟೇ ಗೊತ್ತಿರೋದು. ಸೊ u ಇಂಟು ಈ ಫಾರ್ಮುಲಾ ಆಮೇಲೆ ಬರುತ್ತೆ, ಅದು ಆಮೇಲೆ ಸ್ಟಡಿ ಮಾಡುವ. ಬಟ್ ಇವಾಗ ಇನ್ನೂ ಸ್ಟಡಿ ಮಾಡಿಲ್ಲ ಅಂತಂದರೆ ಯಾವ ಥರ ಇಂಟಿಗ್ರೇಷನ್ ಮಾಡಬೇಕು ಇದನ್ನು ಅಂತಂದರೆ, ಈ ರಿಸಲ್ಟ್ನ ಎರಡೂ ಕಡೆ ನಾವು ಏನು ಮಾಡ್ಕೊಂಡ್ಬಿಡ್ಬೇಕು, ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡೋರು. ಅದಾದಮೇಲೆ ಇಂಟಿಗ್ರೇಷನ್ ಸಪ್ರೇಟಾಗಿ ತೊಗೋಬೋದು. ಓಕೆ, ನಾನು ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಏನಾಗುತ್ತೆ ನೋಡಿ, ಕೋಸೆಕ್ ಇಂಟು ಕೋಸೆಕ್ ಅಂದರೆ ಏನಾಗುತ್ತೆ, ಇದು ಕೋಸೆಕ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. ಇಲ್ಲಿ ಡಿ ಎಕ್ಸ್ ಬಂತು. ಪ್ಲಸ್ ಅದಾದಮೇಲೆ ಇಲ್ಲಿ ಮಲ್ಟಿಪ್ಲೈ ಮಾಡಿದರೆ ಕೋಸೆಕ್ ಎಕ್ಸ್ ಇಂಟು ಕಾಟ್ ಎಕ್ಸ್, ಇಲ್ಲಿ ಡಿ ಎಕ್ಸ್. ಕರೆಕ್ಟಾಗಿ ಇಂಟಿಗ್ರೇಷನ್ನು ನಾನು ಸಪ್ರೇಟ್ ತೊಗೊಂಡಿದ್ದೀನಿ. ಸೊ ಕೋಸೆಕ್ ಸ್ಕ್ವೇರ್ ಎಕ್ಸ್ದು ಇಂಟಿಗ್ರೇಷನ್ ಫಾರ್ಮುಲಾ ನಮ್ಗೆ ಗೊತ್ತಿದೆ. ಏನಿದೆ ಕೋಸೆಕ್ ಸ್ಕ್ವೇರ್ದು ಆನ್ಸರ್ ಮೈನಸ್ ಆಫ್ ಕಾಟ್ ಎಕ್ಸ್. ಇದು ಗೊತ್ತಿರಬೇಕು, ಮೈನಸ್ ರಿಸಲ್ಟ್. ಆ್ಯಕ್ಚುಲಿ ಕಾಟ್ ಎಕ್ಸ್ದು ಡಿಫ್ರೆನ್ಸಿಯೇಷನ್ ಮೈನಸ್ ಆಫ್ ಕೋಸೆಕ್ನು, ಆ ಮೈನಸ್ ನಾನು ಇಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಪ್ಲಸ್ ಕೋಸೆಕ್ ಇಂಟು ಕಾಟ್ ಅಂತಂದರೆ ಇದು ಎದ್ರ ರಿಸಲ್ಟ್ ಆಗುತ್ತೆ, ಕೋಸೆಕ್ ರಿಸಲ್ಟ್ ಆಗುತ್ತೆ ಆ್ಯಕ್ಚುಲಿ. ಬಟ್ ಮೈನಸ್ ಸೈನ್ ಒಂದಿದೆಯಲ್ಲ, ಸೊ ಹಾಗಾಗಿ ಇದನ್ನು ನಾನು ಮೈನಸ್ ತೊಗೋತಾ ಇದ್ದೀನಿ. ಮೈನಸ್ ಆಫ್ ಕೋಸೆಕ್ ಎಕ್ಸ್ ಪ್ಲಸ್ ಸಿ. ಎರಡರಲ್ಲಿ ಮೈನಸ್ ಕಾಮನ್ ಇದೆ, ಸೊ ಮೈನಸ್ಸನ್ನೇ ನೀವು ಕಾಮನ್ ಫ್ಯಾಕ್ಟರ್ ತೊಗೊಂಡು ಬರೆದ್ರೆ ಇಲ್ಲಿ ಪ್ಲಸ್ ಹಾಕಿ ಕೂಡ ಬರೀಬೋದು. ಇದಕ್ಕೆ ಸಿಂಪಲ್ ಆಯಿತಾ? ಓಕೆ, ಇದರಿಂದ ರಿವರ್ಸ್ ನೀವು ಡಿಫ್ರೆನ್ಷಿಯೇಷನ್ ಮಾಡಿ ನೋಡಿ, ಇದು ಆನ್ಸರ್ ಬಂದೇ ಬರುತ್ತಾ? ಓಕೆ, ಅಂದರೆ ನಿಮ್ಮ ಆನ್ಸರ್ 100% ಕರೆಕ್ಟ್ ಇದೆ ಅಂತ ಅರ್ಥ ಆಯಿತು. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ ಏನಿದೆ. ಸೊ ಇದು ಮತ್ತು u/v ಫಾರ್ಮುಲಾ ಥರನೇ ಇದೆ. ಸೊ ಹಾಗಾಗಿ ಇಲ್ಲಿ ಏನು ಮಾಡ್ತಾ ಇದ್ದೀನಿ ನಾನು, ಮತ್ತೆ ಇದನ್ನು ಸಪ್ರೇಟಾಗಿ ಡಿವೈಡ್ ಮಾಡ್ಕೋತಾ ಇದ್ದೀನಿ. 1 ಡಿವೈಡ್. ಸೊ ನೆಕ್ಸ್ಟ್ ಏನಾಗುತ್ತೆ ನೋಡಿ, ಕಾಸ್ ಎಕ್ಸ್ ಇಲ್ಲಿ ಡಿವೈಡ್ ಮಾಡ್ಕೋಬೇಕಾ, ಇಲ್ಲಿ ನಾನು ಸಪ್ರೇಟ್ ಬರ್ಕೋತಾ ಇದ್ದೀನಿ. ಮೈನಸ್ ಸೈನ್ ಎಕ್ಸ್ ಡಿವೈಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ನಾನು ಎರಡು ಕಡೆ
ಸಪ್ರೇಟಾಗಿ ಡಿವೈಡ್ ಮಾಡಿಕೊಂಡು ಸಪ್ರೇಟ್ ಇಂಟಿಗ್ರೇಷನ್ ಕೂಡ ತೊಗೊಂಡಿದ್ದೀನಿ. 1/cos² ಅಂತಂದ್ರೆ ಏನು? ಕಾಸ್ ಅಂತಾರೆ ಏನು? ಸೆಕ್ ಆನ್ಸರ್ ಸ್ಕ್ವೇರ್ ಇದೆ ಅಂದರೆ ಏನಾಯಿತು ಇದು ರಿಸಲ್ಟು? sec² x ಆಯಿತು. ಮೈನಸ್ ಇಲ್ಲಿ ಏನಿದೆ ನೋಡಿ, cos² ಇದ್ದದನ್ನು ನಾನು ಏನು ಮಾಡ್ತಾ ಇದ್ದೀನಿ, cos x ಇಂಟು cos x ಅಂತ ಬರಿತಾ ಇದ್ದೀನಿ. ಕರೆಕ್ಟಾ? sin/cos ಅಂತಂದರೆ ಟ್ಯಾನ್ ಅಂತ ಬರಿಬೋದಾ ನಾವು? ಕರೆಕ್ಟಾ? ಮತ್ತು ಇಲ್ಲಿ 1/cos ಉಳಿತು. 1/cos ಅಂತಂದರೆ ಏನಾಗುತ್ತೆ? ಇದು sec x ಆಗುತ್ತೆ. ಕರೆಕ್ಟ್ ರಿಸಲ್ಟ್ ಏನಿದೆ ನೋಡಿ, ಇಂಟಿಗ್ರೇಷನ್ ಆಫ್ ಡೈರೆಕ್ಟಾಗಿ ಇಂಟಿಗ್ರೇಷನ್ ಮಾಡಿಬಿಡಿ. ಇವಾಗ ಇಂಟಿಗ್ರೇಷನ್ ಆಫ್ sec² x ಫಾರ್ಮುಲಾ ನಮ್ಗೆ ಗೊತ್ತಿದೆ. ಇಂಟಿಗ್ರೇಷನ್ ಆಫ್ sec² x ಏನಿದೆ? tan x ಇದೆ. tan x ಇದೆನಾ? ರಿವರ್ಸ್ ಹೋಗಿ ನಿಮ್ಗೆ ಅಕಸ್ಮಾತ್ ನಿಮ್ಗೆ ಡೌಟ್ ಬಂದರೆ ಡಿಫ್ರೆನ್ಷಿಯೇಷನ್ ಆಫ್ ಟ್ಯಾನ್ ಡಿಫ್ರೆನ್ಷಿಯೇಷನ್ ಏನಿದೆ? sec² x ಇದೆ. ಓಕೆ, ಆನ್ಸರ್ ಕರೆಕ್ಟ್ ಆಯಿತು. ನೆಕ್ಸ್ಟ್ ಇಲ್ಲಿ ನೋಡಿ, ಟ್ಯಾನ್ ಇಂಟು ಸೆಕ್ ಅಥವಾ sec x ಇಂಟು tan x ಡಿಫ್ರೆನ್ಷಿಯೇಷನ್ ಏನಾಗುತ್ತೆ? ಸೆಕ್ ಆಗುತ್ತಾ? ಅಂದರೆ ಅಂತಂದರೆ sec x ಆಯಿತು. sec x ಪ್ಲಸ್ ಸಿ. ನಿಮ್ಗೆ ಡೌಟ್ ಬಂದರೆ ಇದಕ್ಕೆ ಡಿಫ್ರೆನ್ಷಿಯೇಷನ್ ಮಾಡಬೇಕು. sec x ಡಿಫ್ರೆನ್ಷಿಯೇಷನ್ sec x ಇಂಟು tan x ಇದೆ. ಓಕೆ, ಸೊ ಇದು ನಿಮ್ಮದು ಆಯಿತು ಲಾಸ್ಟ್ ಆನ್ಸರ್. ಎಷ್ಟು ಬರೆದ್ಬಿಟ್ಟೆ ಮುಗೀತು. ಸಿಂಪಲ್ ಇದೇನೆ ಇದು ಕೂಡ. ಸೊ ಇಲ್ಲಿ ಕೇರ್ಫುಲ್ಲಾಗಿ ಇದರದ್ದು ಸಿಂಪ್ಲಿಫಿಕೇಷನ್ ನಿಮಗೆ ಗೊತ್ತು ಮಾಡ್ಕೊಂಡಿರಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಸ್ವಲ್ಪ ಡಿಫ್ರೆಂಟ್ ಇದೆ ಇದು. ಫೈಂಡ್ ದ ಎಂಟಿ ಡೆರಿವೇಟಿವ್ ಆಫ್ ಎಫ್. ಈ ಎಫ್ ಇಸ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಏನು ಕೊಟ್ಟಿದ್ದಾರೆ? 4x³ - 6 ಅಂತಿದೆ. ಅದಾದಮೇಲೆ ಇನ್ನೊಂದು ಹಿಂಟ್ ಏನು ಕೊಟ್ಟಿದ್ದಾರೆ? ಎಫ್ ಆಫ್ 0 ಇಸ್ ಈಕ್ವಲ್ಸ್ ಟು 3 ಅಂತ ಕೊಟ್ಟಿದ್ದಾರೆ. ಅಂದರೆ ನಮಗೆ ಇಲ್ಲಿ ಈಸಿಯಾಗಿ ಸಿ ವ್ಯಾಲ್ಯೂನು ಗೊತ್ತಾಗಿಬಿಡುತ್ತೆ. ನಾವಿಲ್ಲಿ ಏನು ಮಾಡಬೇಕಾಗಿರೋದು? ಒರಿಜಿನಲ್ ಫಂಕ್ಷನ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋದು. ಓಕೆ, ಸೊ ಸ್ಟಾರ್ಟ್ ಮಾಡುವ. ಏನಿದೆ ಎಂಟಿ ಡೆರಿವೇಟಿವ್ ಅಂದರೆ ಅಲ್ಲಿ ಹೇಳಿದೆ, ಇದು ಕೂಡ ಇಂಟಿಗ್ರೇಷನ್ನೇ ಅಂದಂಗೆ. ಸೊ ಇಂಟಿಗ್ರೇಷನ್ ಮಾಡಬೇಕು. ಇವಾಗ ಏನಾಗುತ್ತೆ ನೋಡಿ, ಇಂಟಿಗ್ರೇಷನ್ ಮಾಡಿದರೆ ಇಂಟಿಗ್ರೇಷನ್ ಆಫ್ 4x³ - 6x dx. ಸೊ ಇದನ್ನು ಸಪ್ರೇಟಾಗಿ ತೊಗೋಬೇಕು ಮೊದಲು. ಓಕೆ, ಸಪ್ರೇಟಾಗಿ ತೊಗೊಂಡ್ರೆ ಏನಾಗುತ್ತೆ? ಇಂಟಿಗ್ರೇಷನ್ ಆಫ್ 4x³ - dx ಮೈನಸ್ ಇಂಟಿಗ್ರೇಷನ್ ಆಫ್ 6 ಇಂಟು dx. ಓಕೆ, 4x³ 4 ಹೊರಗಡೆ ತೊಗೋತೀರ, ಕಾನ್ಸ್ಟೆಂಟ್ ಇದೆ. x³ ಇಂಟಿಗ್ರೇಷನ್ ಫಾರ್ಮುಲಾ ಇದೆ x⁴n+1 ಡಿವೈಡ್ ಬೈ n+1 ಅಂತಂದರೆ 3 + 1 ಅಂದರೆ 4 ಆಗುತ್ತೆ, ಡಿವೈಡೆಡ್ ಬೈ 4 ಆಯಿತು. ಮೈನಸ್ 6 ಇದೆ, ಇಲ್ಲಿ 6 ಇಂಟು 1 ಅಂತ ಬರೀಬೋದಾ? ನಾನು 6 ಹೊರಗಡೆ ತೊಗೊಂಡೆ, 1 ಇಂಟಿಗ್ರೇಷನ್ ಏನಾಗುತ್ತೆ? x ಆಗುತ್ತೆ, ಅಂದರೆ 6x ಆಯಿತು ಪ್ಲಸ್ ಸಿ ಆಯಿತು. ಇವಾಗ ನೋಡಿ, ಇದು 4 ಕ್ಯಾನ್ಸಲ್ ಆಯಿತು. ಓಕೆ, ಸೊ ನಮಗೆ ಇವಾಗ ಇಲ್ಲಿ ಏನು ಬಂತು? x⁴ - 6x ಪ್ಲಸ್ ಸಿ ಅಂತ ಬಂತು. ಇದೇನಾಯ್ತು? ನಿಮ್ಮದು ಎಫ್ ಆಫ್ ಎಕ್ಸ್ ಆಗಿರುತ್ತೆ. ಅಂದರೆ ಇದು ಇಂಟಿಗ್ರೇಷನ್ ಮಾಡಿದ ಮೇಲೆ ಬಂದಿರುವಂಥ ಆನ್ಸರ್. ಓಕೆ, ಎಫ್ ಆಫ್ ಎಕ್ಸ್ ಇಷ್ಟು ಬಂದಿದೆ ಅಂದರೆ ನಮಗೆ ಇಲ್ಲಿ ಹಿಂಟ್ ಏನು ಕೊಟ್ಟಿದ್ದಾರೆ? ಎಫ್ ಆಫ್ 0 ಹಾಕಿದರೆ 3 ಆನ್ಸರ್ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಫಂಕ್ಷನಲ್ಲಿ ನಾವು x = 0 ಹಾಕಬೇಕು. ಈಸಿಯಾಗಿ ಸಿ ವ್ಯಾಲ್ಯೂ ಸಿಗುತ್ತಾ? ಓಕೆ, ಇವಾಗ ಎಫ್ ಆಫ್ 0 ಹಾಕ್ತಾ ಇದೆಯಾ ಅಂದರೆ ಎಕ್ಸ್ ಇದ್ದಲ್ಲೆಲ್ಲ 0 ಹಾಕಬೇಕು. 0⁴ ಅಂದರೆ 0ನೇ ಆಗುತ್ತೆ. ಇದು 0 ಆಯಿತು ಪ್ಲಸ್ ಸಿ. ಎಫ್ ಆಫ್ 0 ಆನ್ಸರ್ ಎಷ್ಟು ಬಂದಿದೆ ನಮಗೆ ಇಲ್ಲಿ ಕೊಟ್ಟಿದ್ದಾರೆ? ಅವ್ರು ಆಲ್ರೆಡಿ 3 ಅಂತ ಕೊಟ್ಟಿದ್ದಾರೆ. 3 ಹಾಕಿ, ಇದು 0 ಆಯಿತು, ಇದು 0 ಆಯಿತು ಅಂದರೆ ಸಿ = ಎಷ್ಟು ಬಂತು ನಮ್ಮದು ಆನ್ಸರ್? 3 ಬಂತು. ಅಂತಂದರೆ ನಮ್ಮದು ಒರಿಜಿನಲ್ ಫಂಕ್ಷನ್ ಏನಾಯ್ತು ಇವಾಗ? ಎಫ್ ಆಫ್ ಎಕ್ಸ್ = ಓಕೆ, ಸೊ ಆ್ಯಕ್ಚುಲಿ ನಮ್ಮದು ಒರಿಜಿನಲ್ ಫಂಕ್ಷನ್ ಏನಾಯಿತು ಇವಾಗ ಅಂತಂದರೆ x⁴ - 6x ಪ್ಲಸ್ ಸಿ = ಎಷ್ಟು ಬಂದಿದೆ? 3 ಬಂದಿದೆ. ಇದು ನಮ್ಮದು ಎಫ್ ಆಫ್ ಎಕ್ಸ್ ರಿಸಲ್ಟ್. ಇಲ್ಲಿ ಬಂದಿರುವಂಥ ಆ್ಯಕ್ಚುಲಿ ಫಂಕ್ಷನ್ ಏನಿದೆಯಪ್ಪ ಅಂತಂದರೆ x⁴ - 6x ಪ್ಲಸ್ 3 ಅನ್ನೋದು ನಮ್ಮದು ಒರಿಜಿನಲ್ ಫಂಕ್ಷನ್ ಆಗಿತ್ತು. ನಾವು ಇದು ಕ್ಲಿಯರ್ ಆಯಿತಾ? ಸೊ ಇಲ್ಲಿವರೆಗೂ ನಾವೇನು ಡಿಸ್ಕಷನ್ ಮಾಡಿದ್ವಿ? ಓಕೆ, ಇಂಟಿಗ್ರೇಷನ್ ಅಂದರೆ ಏನು ತಿಳ್ಕೊಂಡಿದ್ವಿ. ಅದಾದಮೇಲೆ ಕೆಲವೊಂದಿಷ್ಟು ಫಾರ್ಮುಲಾಸ್ ನೋಡ್ಕೊಂಡ್ವಿ. ಅದಾದಮೇಲೆ ಕೆಲವೊಂದಿಷ್ಟು ಸಿಂಪಲ್ ಪ್ರಾಬ್ಲಮ್ಸಾಗಿ ಸಾಲ್ವ್ ಮಾಡಿದ್ವಿ. ಓಕೆ, ಅದಾದಮೇಲೆ ಇಂಟಿಗ್ರೇಷನ್ ಮಾಡಬೇಕಾದ್ರೆ ಬೈ ಇನ್ಸ್ಪೆಕ್ಷನ್ ಮೆಥಡ್ ಯಾವ ಥರ ಮಾಡಬೇಕು ಅನ್ನೋದನ್ನು ಹೇಳಿದ್ವಿ. ಓಕೆ, ಸೊ ಇದಾಗಿತ್ತು ಕಂಪ್ಲೀಟ್ ಇಂಟಿಗ್ರೇಷನ್ ಬಗ್ಗೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ನಿಮ್ಮದು ಫಸ್ಟ್ ಎಕ್ಸಸೈಸಲ್ಲಿ ಬರುವಂಥ 7.1 ಬರುವಂಥ ಎಲ್ಲ ಎಕ್ಸಾಂಪಲ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆ, ಒನ್ಸ್ ಅಗೇನ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಆಲ್ ಮೈ ಇಂಡಿಯನ್ಸ್. ಜೈ ಹಿಂದ್.